ಹಲೋ ನಮಸ್ಕಾರ ರೀ. ವೆಲ್ಕಮ್ ಟು ದ ನ್ಯೂ ಇನ್ ಟೌನ್ ಪಾಡ್ಕಾಸ್ಟ್. ನಾ ಇವತ್ತು ಬಂದೇನಿ ಪ್ಯಾರಡೈಸ್ ಸ್ಟುಡಿಯೋಗ. ಪ್ಯಾರಡೈಸ್ ಸ್ಟುಡಿಯೋಸ್ ಅಂತಂದ್ರೆ ಇದು ಬೆಳಗಾವಿದಾಗ ಒಂದು ದೊಡ್ಡ ಸ್ಟುಡಿಯೋ ಐತಿ. ಇಲ್ಲೆಲ್ಲ ಫಿಲ್ಮ್ದು ಎಲ್ಲ ರಿಲೇಟೆಡ್ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ನಡೀತಾವು. ಸೊ ಏನೇನಂತಂದ್ರೆ ಎಡಿಟಿಂಗು, ಪೋಸ್ಟರ್ ಡಿಸೈನು, ಸೌಂಡ್, ಬ್ಯಾಕ್ ಗ್ರೌಂಡ್ ಸೌಂಡು, ರೆಕಾರ್ಡಿಂಗು ಎಲ್ಲ ಈ ಟೈಪ್ ಎಲ್ಲ ಕೆಲಸಗಳು ನಡೀತಾವು. ಇದರದ್ದು ಮೇನ್ ಹೆಡ್ ಬಂದ ಮೇಘರಾಜ್ SN ಅಂತ ಹೇಳಿ. ಸೊ ಇವ್ರ ಪ್ರಾಪರ್ ಬಂದು ಕಿತ್ತೂರ್ದವ್ರ. ಸೊ ಇವ್ರ ಮೊದ್ಲಿಂದನೂ ನಂಗೆ ಪರಿಚಯ. ಈಗ ಅವ್ರದ್ದು ಪಾಡ್ಕಾಸ್ಟ್ ಮಾಡಕ್ ಬಂದೇನಿ. ಅವ್ರ ಜರ್ನಿನ ಭಾಳ ಹತ್ರದಿಂದ ನೋಡೇನಿ. ಬರ್ರಿ ಇವತ್ತು ಅವ್ರ ಜೋಡಿ ಅವ್ರದ್ದು ಇನ್ಸೈಡ್ ದ ಸ್ಟೋರಿ ಐತೆಲ್ಲ ತಿಳ್ಕೊಳ್ಳೋನು. ವೆಲ್ಕಮ್ ಟು ದ ನ್ಯೂ ಇನ್ ಪಾಡ್ಕಾಸ್ಟ್ ರೀ. ಸೊ ಮೇಘರಾಜ್ SN ಅಂತ. ನಿಮ್ದು ಹೆಸರು SN ಅಂದ್ರೆ ಏನ್ರಿ ಅದು? ಮೇಘರಾಜ್ SN ಅಂದ್ರೆ ಎಸ್ ನಮ್ಮ ಅಪ್ಪಾರ್ ನೇಮ, ಎನ್ ಅಂದ್ರೆ ನಮ್ಮ ಮನಿ ಅಡ್ರೆಸ್. ಮೇಘರಾಜ್ ಶ್ರೀನಾಥ್ ನಂದಿಕೋಲ್. ಅಂದ್ರೆ ನೀವು ಶಾರ್ಟ್ ಆಗಿ ನಿಮ್ದು ಪ್ರಾಪರ್ ಊರ್ರಿ? ನಮ್ದು ಕಿತ್ತೂರ್. ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಎಲ್ಲ ಕಿತ್ತೂರ್. ಸೊ ನಿಮ್ ಫ್ಯಾಮಿಲಿ ಎಲ್ಲ ಕಿತ್ತೂರಾಗ. ಎಷ್ಟು ನೀವು ಒಬ್ಬರ ರೀ? ಹಾ, ನಾನು ಒಬ್ಬನ ಮಗ ರೀ. ಇಬ್ರು ತಂಗಿಯರ್ ಅದಾರ. ನಿಮ್ ಕಾಲೇಜ್, ಸ್ಕೂಲ್ ಕಾಲೇಜ್ ಎಲ್ಲ ಕಿತ್ತೂರ. ಏನ್ ಕ್ವಾಲಿಫಿಕೇಶನ್ ಮಾಡಿ? ನಾನ ಈ BSc ಮಾಡಿದೇನ್ರಿ. BSc ಸೈನ್ಸ್ ಮಾಡಿದ್ದೆ. ಧಾರವಾಡ JSS ದಾಗ ಮಾಡಿದ್ದೆ. ಸ್ಟಾರ್ಟಿಂಗ್ ಎಲ್ಲ ನಾನು ಸ್ಕೂಲ್ ಕಿತ್ತೂರು ಮಾಡಿದ್ದೆ. PU ಮಟ್ಟ ಎಲ್ಲ ಕಿತ್ತೂರು ಸೈನ್ಸ್ ಮಾಡಿದ್ದೆ. ಆಮೇಲೆ ಧಾರವಾಡಿಗೆ ಬಂದು ಡಿಗ್ರಿ ಮುಗಿಸಿದೆ. ಡಿಗ್ರಿ ಅಲ್ಲಿ ಕಂಪ್ಲೀಟ್ ಆಯ್ತು. ಸೊ ಇದು ಪ್ಯಾಷನ್ ಯಾವಾಗಿಂದ ಶುರು ಮಾಡಿದ್ರಿ? ಪ್ಯಾಷನ್ ಸ್ಟಾರ್ಟಿಂಗ್ ಇಂದ ನಾನು ಡ್ರಾಯಿಂಗ್ ಎಲ್ಲ ಮಾಡ್ತಿದ್ದೆ. ಜಾಸ್ತಿ ಡ್ರಾಯಿಂಗ್, ಒಟ್ಟು ಕ್ರಿಯೇಟಿವ್ ಏನಾದ್ರು ಮಾಡೋದು ಹಂಗಿತ್ತು. ಸೊ ಇನಿಷಿಯಲ್ ಏನೋ ಪ್ಲಾನ್ ಇತ್ತು ಏನ ಇಲ್ಲ ಮಾಡ್ಬೇಕಂತ? ಇದ್ ಫೀಲ್ಡ್ ನಂಗೆ ಗೊತ್ತಿದ್ರಿಲ್ಲ. ಅಂದ್ರೆ ಬರೀ ನಂಗೆ ಡ್ರಾಯಿಂಗ್ ಭಾಳ ಇಂಟ್ರೆಸ್ಟ್ ಇತ್ತಲ್ಲ. ಡ್ರಾಯಿಂಗ್ ಕ್ಲಾಸ್ ಹೋಗ್ತಿದ್ದೆ. ಕಿತ್ತೂರಾಗ ಡ್ರಾಯಿಂಗ್ ಕ್ಲಾಸ್ ಎಲ್ಲ ಹೋಗ್ತಿದ್ದೆ. ಯಾವಾಗ 8th 9th ಇದ್ದಾಗ ಇದು ಗೊತ್ತಾಯ್ತು, ಕಂಪ್ಯೂಟರ್ಗೂ ಈ ರೇಂಜ್ ಅನಿಮೇಷನ್ ಮಾಡ್ತಾರ. ಅವಾಗ ಅನಿಮೇಷನ್ ಅಂತ ಗೊತ್ತಾದಾಗ ನಾ 7th ಇದ್ದಾಗ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಹೋಗಿದ್ದೆ. ಅವಾಗ ನಂಗೆ ಒಬ್ಬರು ಗೆಸ್ಟ್ ಬಂದಿದಾಗ ಅವ್ರ ಸ್ಪೀಚ್ ಮಾಡೋದ್ ಮುಂದೆ ಹೇಳಿದ್ರು ಅವಾಗ, ಇಲ್ಲ ಹಿಂಗೆ ಅನಿಮೇಷನ್ ಇರ್ತೈತಿ, ಗ್ರಾಫಿಕ್ ಡಿಸೈನ್ ಎಲ್ಲ ಇರ್ತೈತಿ, ಎಡಿಟಿಂಗ್ ಇರ್ತೈತಿ. ಅವಾಗ ನಂಗೂ ಇಂಟ್ರೆಸ್ಟ್ ಬಂತು. ನಾನು ಅವಾಗ ಎಲ್ಲ ರಿಸರ್ಚ್ ಮಾಡಿದೆ. ಅವಾಗ ಮನಿದಾಗೂ ಕಂಪ್ಯೂಟರ್ ತಂದ್ರು. ಅವಾಗಿಂದ ನಾನು ಮನಿದಾಗ ವರ್ಕ್ ಮಾಡಿದೆ. ಹೆಂಗ್ ಶುರು ಮಾಡಿದ್ರಿ? ಸ್ಟಾರ್ಟಿಂಗ್ ಯಾರು ನಂಗ ಹೇಳಿಲ್ಲ. ಫೋಟೋಶಾಪ್ ಅಂತ ಈಗ ಫೋಟೋಶಾಪ್ ಐತಿ. ಅವಾಗ ಏನು ಗೊತ್ತಿದ್ರಿಗಿಲ್ಲ, ಎಲ್ಲ ಸ್ಕ್ರಾಚ್. ನಂಗೇನ ಅವಾಗ ಫಸ್ಟ್ ಫೋಟೋ ಅಂಗಡಿದಾಗ ಇವ್ರ ಮಾಡ್ತಾರ ಮದುವೆ ಆಲ್ಬಮ್. ನಂಗೂ ಗೊತ್ತ, ಅವ್ರ ಫೋಟೋಶಾಪ್ ಸಾಫ್ಟ್ವೇರ್ ಇರೋದು ಗೊತ್ತ. ಫೋಟೋಶಾಪ್ ಅವ್ರ ಕಡೆನೂ ಹೋಗ್ತಿದ್ದೆ. ಕೇಳಿದೆ ನಾನು ಒಂದ್ಸರಿ ಅವ್ರಿಗೆ, ಯಾವ ಸಾಫ್ಟ್ವೇರ್ ಅವ್ರು ಯಾರು ಹೇಳ್ತಿರ್ಲಿಲ್ಲ. ಯಾರು ಹೇಳ್ಕೊಟ್ಟೆ. ಅವಾಗಂತೂ ಇಂಟರ್ನೆಟ್ ಜಿಯೋನೇ ಇದ್ರಕಿಲ್ಲ. ಎಲ್ಲ ನೆಟ್ ಮನಿದಾಗೂ ಇಲ್ಲಿ ನೆಟ್ ತಂದ್ರನು ನಾವು ಬೇರೆದವ್ರ ಕಡೆ ಇಸ್ಕೋಬೇಕ. ಹಂಗ. ಸೊ ನೀವು ಇದಕ್ಕೆ ಏನ್ರ ಒಂದು ಕೋರ್ಸ್ ಅಂತ ಚೂಸ್ ಮಾಡಿದ್ರೋ? ಏನು ಕೋರ್ಸ್ ಮಾಡ್ಬೇಕಂತಿತ್ತು, ಆದ್ರ ಮಾಡಕ್ ಆಗ್ಲಿಲ್ಲ. ಮನಿದಾಗ ಹೇಳಿದೆ. ಮನಿದಾಗ ಹೆಂಗ್ ನಂಬ್ತಾರ, ನಾ ಎಡಿಟಿಂಗ್ ದಾಗ ಹೋಗ್ತೀನಿ, ಮೂವಿ ಇದ್ರ ಬಗ್ಗೆ ಅಷ್ಟು ಕೊಡ್ತಿರೋದಿಲ್ಲ. ಮತ್ ನೀವು ಹೊಸಬರಿಲ್ಲ, ಅದಕ್ಕೆ ಅವ್ರಿಗೆ ಹೆದರಿಕೆ ಇರ್ತೈತಲ್ಲ. 10th ಆದ್ಮೇಲೆ ಹೇಳಿದೆ. ಅರೇನಾ ಅನಿಮೇಷನ್ಗೂ ಅಪ್ಲೈ ಮಾಡಿದ್ದೆ. ಅಲ್ಲಿ ಅವಾಗ ಫಸ್ಟ್ ಇತ್ತು ಅರೇನಾ ಅನಿಮೇಷನ್ದಾಗ. ಫಸ್ಟ್ ನಾವು ಹೋಗಿ ಅಪ್ಲೈ ಮಾಡಿ ಅವ್ರ ಕಾಲ್ ಬರೋದಿತ್ತ. ಅವಾಗ ನಾ ಮಾಡಿದ ನಂದು ಅಪ್ಲೈ ಆಗಿತ್ತು, ಎಲ್ಲ ಆಗಿತ್ತು. ಅವ್ರು ಬಾ ಅಂತಂದಿದ್ರು. ನಮ್ಮ ಮನಿದಾಗ ಈಗ ಬೇಡ, PU ಮುಗಿಸ್ಕೊಂಡು ಮಾಡ ಅಂತಂದ್ರ. PU ಸೈನ್ಸ್ ಹಚ್ಚಿದ್ರ. ನಮ್ಮ ಮನೆಯಲ್ಲಿ ಸೈನ್ಸ್. ಇಲ್ಲ ಕಿತ್ತೂರಾಗ ಹಚ್ಚಿದ್ರು. ಆಮೇಲೆ PU ಮುಗೀತು. PU ಅಲ್ಲೇ ಗೌರ್ಮೆಂಟ್ PU ಸ್ಕೂಲ್ ಐತಿ, RJS ಅಂತ ಐತಿ, ಅಲ್ಲೇ ಮುಗಿಸಿದೆ. ಸೊ ನೀವು PU ಇದ್ದಾಗ ಇದೆಲ್ಲ ಶುರು ಇತ್ತು? ಸ್ಟಾರ್ಟ್ ಇತ್ತು. ನಿಮ್ದು ರಿಸರ್ಚಿಂಗ್ ಅಂದ್ರೆ ಹೆಂಗ್ ಮಾಡೋದು ಏನ? ಅದಿತ್ತು ಫುಲ್. ನನ್ನ ಮನೆ ಬಿಟ್ಟು ಹೊರಗೆ ಬರ್ತಿರ್ಕಿಲ್ಲ, ಅಷ್ಟು ಹುಚ್ಚಿದ್ದೆ ನಾನು. ಕಂಪ್ಯೂಟರ್ ಬಿಟ್ಟು ಬರ್ತಿದ್ದೆ. ಫಸ್ಟ್ 8th 9th ಇದ್ದಾಗ ಅವಾಗ ಫಸ್ಟ್ ಮ್ಯೂಸಿಕ್ ಇತ್ತು. ನಂಗೆ ಗ್ರಾಫಿಕ್ಸ್ ಇದ್ದಿರ್ಕಿಲ್ಲ. ಅವಾಗ ನೀವು DJ ಮಾಡಿದೆ. ನಂಗೆ ಜರ್ನಿ ಸ್ಟಾರ್ಟ್ ಆಗಿದೆ ನಂಗೆ DJ. ಯಾಕಂದ್ರೆ ನಮ್ ಫ್ರೆಂಡ್ ಇದ್ದ ರಜತ್ ಕುಲಕರ್ಣಿ ಅಂತ. ಫಸ್ಟ್ ನಾನು ಫೀಲ್ಡ್ ಬಂದಿದ್ದ, ಅವ ಹೇಳ್ತಿದ್ದ ಮ್ಯೂಸಿಕ್ ಹಿಂಗ್ ಮಾಡುದು. ಅವ ಕ್ಲಾಸಿಕಲ್ ಸಿಂಗರ್, ಆಲ್ರೆಡಿ ಕಲ್ತಿದ್ರ? ಕ್ಲಾಸಿಕಲ್ ಸಿಂಗರ್ ಅವ್ರು. ಅವನ್ನ ನಾನು ಭಾಳ ಕ್ಲೋಸ್ ಫ್ರೆಂಡ್ ಇದ್ದು. ಅವಾಗ ಅವ ಹೇಳ್ತಿದ್ದ ಮ್ಯೂಸಿಕ್
ಕಂಪೋಸ್ ಮಾಡೋಣ. ಅವಾಗ ನಮ್ಗೆ ಹುಚ್ಚಲ್ಲ ಡಿಜೆ, ನಂಗೆ ಡಿಜೆ ಮಾಡೋದಿತ್ತ, ಹ್ಮ್ ಏನೇನೋ ಬಾಳ್ ಮಾಡಿದ್ದೇವೆ. ನಾವು ಊರಾಗೆಲ್ಲ ಡಿಜೆ, ಡಿಜೆ ಅವಾಗ ಬಾಳ ಹೈಪ್ ಇತ್ತು ಬೆಳಗಾವದಾಗದು ಎಲ್ಲ. ವರ್ಚುವಲ್ ಡಿಜೆ ಸಾಫ್ಟ್ವೇರ್ ವರ್ಚುವಲ್ ಮಾಡಿದ್ವಿ, MP3 ಕಟ್ಟರ್ ಮಾಡಿದ್ವಿ, ಅವಾಗ ಗೊತ್ತಿದ್ವಿ. ಹಂಗ್ ಮಾಡ್ಕೊಂತ ಮಾಡಿದ್ವಿ. ಅದನ್ನ ಆಮೇಲೆ ನೀವು ಮ್ಯೂಸಿಕ್ ಎಷ್ಟು ಯೂಸ್ ಮಾಡಿದ್ರಿ ಅದನ್ನ? ಯಾವಾಗ 8th 9th ಒಂದ್ ಇನ್ನೂ ಮಾಡತ್ತೇವೆ. ಈಗ ಡಿಗ್ರಿ ಮಟಾನು ಮಾಡಿದೆ, ಡಿಜೆ ಮಾಡಿದೆ, ಬಾಳ ಡಿಜೆ ಮಾಡಿದೆ. ಡಿಜೆ ಅಂದ್ರೆ ಏನ್ ಮಾಡ್ತಿದ್ರಿ ಅದ್ರ? ಸಾಂಗ್ ಅಂತೂ ಆಲ್ರೆಡಿ ರೆಡಿ ಇರ್ತೈತ, ರಿಮಿಕ್ಸ್ ಮಾಡಿ ಯೂಟ್ಯೂಬ್ ಚಾನಲ್ ಮಾಡ್ತಿದ್ವಿ. ಬಿಡ್ತಿದ್ರಿ ಯೂಟ್ಯೂಬ್ ಚಾನಲ್ ಬಿಡ್ತಿದ್ದೆ. ಯೂಟ್ಯೂಬ್ ಎಲ್ಲ ಹೊರಗೆ ಎಲ್ಲರ ಹಚ್ಚಿದ್ರೆ ಅವ್ರಿಗೆ ಕೊಡ್ತಿದ್ರಿ. ಕೊಡ್ತೀನಿ. ಆಮೇಲೆ ವೋಕಲ್ಸ್ ಅದು ಮಾಡ್ತಿದ್ರಿ? ವೋಕಲ್ಸ್ ಅದೇ ಮಂಡಳ ಸಾಂಗ್ ಅದೆಲ್ಲ ಮಾಡ್ತಾರಲ್ಲ, ಅದ ಮಾಡ್ತಿದ್ವಿ. ಅದರಿಂದ ಸ್ವಲ್ಪ ಅರ್ನಿಂಗ್ ಮಾಡಿದ್ವಿ. ಅಂದ್ರೆ ಅರ್ನಿಂಗ್ ಅಂದ್ರೆ ಹೆಂಗ್ರಿ? ಏನಿಲ್ಲ, ಒಂದ್ ಯಾವ್ದಾರ ಮಂಡಳ ಓನಿ ಸಾಂಗ್ ಮಾಡಾಕ ಮಂಡಳ ಸಾಂಗ್ ಕೊಡ್ತಿದ್ರ, ಆರಾಮ್ 1500-2000 ರೂಪಾಯಿ ತಗೋತಿದ್ವಿ. ಅದ ಅರ್ನಿಂಗ್ ಆಗ್ತಿತ್ತು. ಸೊ ಹೆಂಗ್ ಸೆಟಪ್ ಎಲ್ಲ ಹೆಂಗ್ ರೆಡಿ ಮಾಡ್ಕೊಂಡಿದ್ರಿ? ಈ ಫಸ್ಟ್ ನಮ್ದು ಮನಿದಾಗ ಡುವಲ್ ಕೋರ್ PC ತಂದಿದ್ರು, CPU ತಂದಿದ್ರು. ಅವಾಗ ಅದಕ್ಕ ಮಾನಿಟರ್ ತಂದಿರ್ಕಿಲ್ಲ ನಾವು, ನಮ್ಮ ಅಣ್ಣನ ಸಂಬಂಧ ತಂದಿದ್ರ. ನಾನ್ ಅದ್ರಾಗ ಏನ್ ಬರೀ ಎಡಿಟಿಂಗ್ ಕಿತ್ತಾಡೋದ ಆ ಸಾಫ್ಟ್ವೇರ್ ತಂದೆ, ಸ್ವಲ್ಪ ಮ್ಯೂಸಿಕ್ ಗ್ರಾಫಿಕ್ಸ್ ಅದ ಮಾಡ್ತಿದ್ದೆ. ಮ್ಯೂಸಿಕ್ FL Studio ಗೊತ್ತಾಯ್ತ, ಹಂಗ ಅದ್ ಮಾಡ್ಕೊಂತ ಮ್ಯೂಸಿಕ್ ಮಾಡಕತ್ತೆ. ಯೂಟ್ಯೂಬ್ ಚಾನಲ್ ತೆಗ್ದೆ ಅವಾಗ 2017. ಏನಾಯ್ತು, ಒಂದ್ ಸಾಂಗ್ ವೈರಲ್ ಹೋಗ್ಬಿಡ್ತಾನ, ಚೆನ್ನಮ್ಮ ಸಾಂಗ್. ಅದ ವೈರಲ್ ಆಗ್ಬಿಡುತ್ತೆ. ಹೆಂಗಂದ್ರೆ ಒನ್ ಇಯರಿಗೆ ಒಂದು 700K ಬಂದ್ಬಿಡುತ್ತೆ. ಅದರಿಂದ ನಂಗ ಬಾಳ ಏನಿದೆ ಶಾಕ್ ಆಗ್ಬಿಟ್ಟೆ ನಾನು. ಅವಾಗ 2007 ಜಿಯೋ ಅವಾಗ ಬಂದಿತ್ತಲ್ಲ, ಬೂಮ್ ಆಗಿತ್ತು. ಎಲ್ಲಾರ ಕೈ ಈಸಿಯಾಗಿ ನೆಟ್ ಆಕ್ಸೆಸ್ ಇತ್ತು. ನಾನು ಅವಾಗ ಈಸಿ ಸಿಕ್ತಕೂಲೆ ಡಿಜೆ ಮಾಡದೆ, ಅದು ಯೂಟ್ಯೂಬ್ ಚಾನಲ್ ಮಾಡತ್ತಿದ್ದೆ. ಆಮೇಲೆ ನಂಗೆ ಗ್ರಾಫಿಕ್ಸ್ ಗ್ರಾಫಿಕ್ಸ್ ಹೆಂಗ್ ಬಂದ್ರಿ ಇಮಿಡಿಯೇಟ್? ಅಂದ್ರೆ ನಿಮ್ಗೆ ಗುರ್ತೈತಿ ಹಿಂಗಂತ? ಹಂಗ ಡಿಜೆ ನೀವು ಆಲ್ರೆಡಿ ಮ್ಯೂಸಿಕ್ ಮಾಡತ್ತಿದ್ದೆ. ನಂಗ ಪೋಸ್ಟರ್ ಹಿಂಗ್ ನೋಡ್ತಿದ್ದೆಲ್ಲ, ಪೋಸ್ಟರ್ ಮೂವಿದು ಮಾಡ್ಬೋದಲ್ಲ, ಮೂವಿ ಹೆಂಗ್ ಮಾಡ್ಬೋದು. ಆಮೇಲೆ ಅಗರ್ಕ ಇವು ಅವಾಗ ಹೆಂಗಿತ್ತ, ಡಿಜೆದ್ ಕವರ್ ಫ್ಲೈಯರ್ ಅಂತ ಬರ್ತೈತ್ ಅವಾಗ ಸ್ಟಾರ್ಟಿಂಗ್. ಫ್ಲೈಯರ್ಸ್ ಆಗ್ತರದ ಡಿಜೆದು ರಿಮಿಕ್ಸಿಂಗ್ ಮಾಡ್ತಾರಲ್ಲ, ಅವಾಗ ಯಾರು ಇದರ್ಕಿಲ್ಲ. ಇಲ್ಲಿ ಇಡೀ ನಮ್ಮ ಇಲ್ಲಿ ಉತ್ತರ ಕರ್ನಾಟಕ ಡಿಜೆ ಹೆಂಗಿತ್ತಲ್ಲ, ಅದ್ರ ಒಬ್ಬ ಇದ್ದ, ಫೇಮಸ್ ಇದ್ದ. ಅವ್ ಫ್ಲೇಯರ್, ಏನ್ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಕೊಡ್ತಿದ್ದ. ಅವ್ ಒಬ್ಬ ಅದಾನ, ಏನ್ ಎಲ್ಲಾರು ಅವ್ನ ಕಡೆನೂ ಮಾಡ್ಸಾರ. ನಂಗ ಪ್ಲೇಯರ್ಸ್ ಎಲ್ಲ ಅವ್ನ ಕಡೆನೂ ಮಾಡ್ಸಾರ. ಅವಾಗ ಒಂದ್ 100 ರೂಪಾಯಿ 50 ರೂಪಾಯಿ ತಗೋತಿದ್ದ. ನಂಗೂ ಇದು ಮಾಡ್ಬೋದಲ್ಲ, ಈಗ ಡಿಸೈನ್ ಎಲ್ಲ ಮಾಡ್ಬೋದ, ನಾ ಕಲಿತೆ. ಅದೇ ಕಲಿತೆ. ಒಬ್ಬನ ಈಗ DJ ಈಶ್ವರ್ GPV ಅಂತ, ಅವರಿಂದ ನಾನು ಈಗ ಇಲ್ಲಿವರೆಗೂ ಓದೇನಂದ್ರೆ ಅಣ್ಣ ಬಾಳ ಸಪೋರ್ಟ್ ಮಾಡಿ ನಂಗ. DJ ಈಶ್ವರ್ GPV ಅಂತ. ಈಗ ಪ್ರೊಫೆಷನಲ್ ಈಗ ಡಿಜೆ ಅವ್ರು ಘಟಪ್ರಭ ಅವ್ರಿಗೆ ನೀವು ಕೇಳಿರ್ ಸಾಂಗ್ ಬಾಳ ವೈರಲ್ ಆಗ. ಪ್ರೊಫೈಲ್ ಅದೇ ಹುಟ್ಟಿದರೆ ಸಾಂಗ್ ಐತ್ರಲ್ಲ, ಅದ ಫೇಮಸ್. ಅವ್ರ ಇದಾರ, ಅವ್ರು ನಂಗೆ ಬಾಳ ಸಪೋರ್ಟ್ ಕೊಟ್ರು. ಫಸ್ಟ್ ನಾ ಅವ್ರ ಫ್ಲೇಯರ್ ಮಾಡ್ತಿದ್ದೆ. ಅವ್ರಿಂದ ನಂಗೆ ಬಾಳ ಜನ ಕೊಡಾಕತ್ರ, ನಂಗೆ ವರ್ಕ್ ಕೊಡಾಕತ್ರ. ಹಂಗ ಒಂದ್ ಸ್ವಲ್ಪ ಅಪ್ಗ್ರೇಡ್ ಹಾಕೊಂಡ್ ಎಷ್ಟು ಟಫ್ ಇತ್ರಿ ಫಸ್ಟ್ ನೀವು ಸಾಫ್ಟ್ವೇರ್ ಯೂಸ್ ಮಾಡಿ? ಬಾಳ ಟಫ್. ಲೈಕ್ ನಿಮ್ಗೆ ಅದ್ರ ವರ್ಕ್ ಸ್ಪೇಸ್ ಗೊತ್ತಿಲ್ಲ, ಏನಿಲ್ಲ. ನಾ ಬರೀ ಫೋಟೋಶಾಪ್ ಇದ ಅಂತಾರಂತ ಒಂದ್ 2 ವರ್ಷ ತೆಗ್ದೇನ. ಫೋಟೋಶಾಪ್ ಗೊತ್ತಾಗೋದು 2 ವರ್ಷ ಮಾಡ್ಯಾನ. ಫಸ್ಟ್ ನಂಗೆ ಪೇಂಟ್ ಯೂಸ್ ಮಾಡ್ತಿದ್ದೆ. ನಂಗೆ ಈಗ ಎಲ್ಲಾರು ಅನ್ನತಾರ ಡೈರೆಕ್ಟ್ ಫೋಟೋಶಾಪ್ ಇಲ್ಲ, ನಾನ್ ಫಸ್ಟ್ ಪೇಂಟ್ ಇಂದ ಬಂದೇನ್ ಬೈ. ಪೇಂಟ್ ದಾಗ ನಾನು ಫಸ್ಟ್ ಯೂಶುವಲಿ ಎಲ್ಲ ಪೇಂಟ್ ಯೂಸ್ ಮಾಡಿರ್ತಾರೆ. ಪೇಂಟ್ ಯೂಸ್ ಮಾಡಿದೆ. ಮತ್ ಬಾಳ ಹುಡುಕುದ ಯಾವ ಸಾಫ್ಟ್ವೇರ್ ಅದ. ಅವಾಗ ಕ್ರ್ಯಾಕ್ ಅನ್ನೋದು ಗೊತ್ತಿದ್ದಿರ್ಕಿಲ್ಲ ನಂಗೆ. ಈಗ ಅವಾಗೆಲ್ಲ ಮತ್ತೆ ಹೆಂಗ್ ಪರ್ಚೇಸ್ ಮಾಡ್ತಿದ್ರಿ? ಅವಾಗ ಬ್ಯಾರೆದಾರ ಕಡೆ ಹಂಗ ಇಸ್ಕೋದ ಹಂಗ. ಅವಾಗ ಯಾರು ಹಿಂಗ ಮಾಡಲಿಲ್ಲ ಬೈ. ಅವಾಗ ಒಂದ ಯೂಟ್ಯೂಬ್ ದಾಗ ನೋಡಿ ಒಂದ್ ಡೌನ್ಲೋಡ್ ಮಾಡಿದ್ವಿ, 257 MB ಫೋಟೋಶಾಪ್ ಅಂತ ಒಂದ್ ಇರ್ತಿತ್ತು ಅವಾಗ. ಅದ ಡೌನ್ಲೋಡ್ ಮಾಡಿ ಅದ ಯೂಸ್ ಮಾಡ್ತಿದ್ದೆ. ಹಂಗ ಬರ್ತಾ ನಮಗೂ ಗೊತ್ತಾಗಿ ಇದ್ ಮಾಡ. ಆಮೇಲೆ ನೀವು ವಿಡಿಯೋ ಎಡಿಟಿಂಗ್ ಅದ ನಾನು ಈಗ ಅಂದ್ರ ಗ್ರಾಫಿಕ್ಸ್ ಕಲಿತೇನ ಅದಷ್ಟಲ್ಲ, ಎಲ್ಲಾ ಕಲಿತಿರ್ತಿದ್ದೆ ನಾವು. ನಂಗೆ ಇದು ಎಡಿಟಿಂಗು ಉಚಿತ, ಆಫ್ಟರ್ ಎಫೆಕ್ಟ್ಸ್ ಕಲಿಯೋದಿತ್ತ, ಮೋಷನ್ ಗ್ರಾಫಿಕ್ಸ್ ಕಲಿಯೋದಿತ್ತ. ಆಮೇಲೆ ಒಂದೊಂದ್ ಸ್ಟೆಪ್ ಬೈ ಸ್ಟೆಪ್ ಕಲಿತ್ರೋ ಏನ
ಲೈಕ್ ಇಲ್ಲ ಎಲ್ಲ ಡೈಲಿ ಎಲ್ಲ ಇದು ಕಲಿಯೋದು. ಈಗ ಏನ್ರ ಹೊಸಾದ್ ಇವತ್ ನೋಡಿದೆ ಅಂದ್ರೆ ನಂಗೆ ಏನು ಅಂದ್ರೆ ಈಗ ಇವತ್ತೇನ್ರ ಇದ್ ನೋಡಿದೆ ಅಂದ್ರ ಯೂಟ್ಯೂಬ್ದಾಗ ಏನ್ರ ಇದೆ ಅದ್ ಹೆಂಗ್ ಮಾಡೋದಂತ ಒಟ್ ಮನಿಗ್ ಹೋಗಿ ಅದ್ ಹೆಂಗ್ ಮಾಡೋದ ಒಟ್ಟ ಅದನ್ನ ಮಾಡೇ ಬಿಡೋದ. ಮಾಡೋ ಮಟ್ಟ ಸಮಾಧಾನ ಆಗ್ತಿರ್ಕಿ. ಸೊ ಕಲಿಯೋದು ಅಂದ್ರೆ ಎಲ್ಲಿಂದ ಕಲಿತಿದ್ರ ನೀವು? ಸೋರ್ಸ್ ಎಲ್ಲಿ ಸಿಗ್ತೈತಿ ನಿಮ್ಗೆ? ಯೂಟ್ಯೂಬ್ ಕಂಪ್ಲೀಟ್ ಎಲ್ಲ ಯೂಟ್ಯೂಬ್ ಕಲ್ತೇನೆ. ಟ್ಯುಟೋರಿಯಲ್ಸ್. ಟ್ಯೂಟೋರಿಯಲ್ ಯೂಟ್ಯೂಬ್ ಅವಾಗ ಏನ್ ಮಾಡ್ತಿದ್ದೆ, ಮನೆ ನೆಟ್ ಸಿಗ್ತಿರ್ಕಿಲ್ಲ. ಫಸ್ಟ್ ಏನ್ ಮಾಡ್ತಿದ್ದೆ ನಾವು ಪ್ಯಾರಡೈಸ್ ಯೂಟ್ಯೂಬ್ ಟ್ಯೂಟೋರಿಯಲ್ಸ್ ಎಲ್ಲ ಡೌನ್ಲೋಡ್ ಹೊಡಿತಿದ್ದೆ. ಅವ್ರ 2 GB ಇರ್ತಿತ್ತ, ಎಲ್ಲ ನಾನೇ ಖಾಲಿ ಮಾಡ್ತಿದ್ದೆ. ಒಮ್ಮೆ ನೈಟ್ ಅವಾಗ ಒಮ್ಮೆ ಡೌನ್ಲೋಡ್ ಹೊಡಿತಿದ್ದೆ, ನೆಕ್ಸ್ಟ್ ಅವಾಗ ಅದನ್ನ ಅವನ ಕಲಿಯೋದು ವಿಡಿಯೋ ಸ್ಟಾಕ್ ಇಟ್ಕೊಂಡ್ಬಿಡ್ತಿದ್ರೆ. ಸ್ಟಾಕ್ ಎಲ್ಲ ಸ್ಟಾಕ್ ಇಟ್ಕೊಂಡು ಕಲಿತಿದ್ದೆ. ಯಾವ ಟ್ಯುಟೋರಿಯಲ್ ನೀವು ಪ್ರಿಫೇರ್ ಮಾಡ್ತಿದ್ರ ಅವಾಗ? ಅಂದ್ರೆ ಬಾಳ ಇರ್ತಾವ ಯೂಟ್ಯೂಬ್. ನಂಗೆ ಬೆಸ್ಟ್ ಅಂದ್ರೆ ನಾನು ಈಗೂ ಬಾಳ ಜನ ನಂಗೆ ಕೇಳ್ತಾರಲ್ಲ, ಪ್ರಿಫರ್ ಮಾಡೋದಂದ್ರೆ ರಾಜೀವ್ ಮೆಹ್ತಾ ಅಂತ ಯೂಟ್ಯೂಬರ್ ಅದಾರ. ಸ್ಟಾರ್ಟಿಂಗ್ ಅವ ಇದ್ ಬೆಸ್ಟ್ ಐತೆ. ನಾ ಅವ್ರ ಕಡೆಗೆ ಅದ್ ಯೂಟ್ಯೂಬ್ ಚಾನಲ್ ಪ್ರಿಫರ್ ಮಾಡ್ತಿದ್ದೆ. ಅದ ಪ್ರಿಫರ್ ಈಗೂ ಅದ ನಾವು ಪ್ರೊಫೆಷನಲ್ ಕಲಿಸ್ತಾನ ಸ್ಕ್ರಾಚ್ ಇಂದ ಈಗೋವರೆಗೂ ಹಿಂಗ ಅದು ಮಾಡಿದೆ. ಮತ್ತ ಅಡ್ವಾನ್ಸ್ ಲೆವೆಲ್ಗೂ ಯೂಟ್ಯೂಬ್ ಚಾನಲ್ಸ್ ಅದಾವ. ಬೆನ್ನಿ ಪ್ರೊಡಕ್ಷನ್ ಅಂತ ಐತಿ, ಮಿರ್ರೋಮ್ ಅಂತ ಒಂದ್ ಐತಿ. ಇವ್ ಪ್ರೊಫೆಷನಲ್ ಅದಾವ. ಸೊ ನೀವು ಮನ್ಯಾಗ ಎಷ್ಟು ವರ್ಷ ಕೆಲಸ ಮಾಡಿದ್ರ ಅಲ್ಲಿ? ನಾನು ಡಿಗ್ರಿವರೆಗೂ ಮಾಡಿದ್ದೇನೆ. ಒಂದ್ 6. ನೀವು ಫಸ್ಟ್ ಹಿಂಗ್ ಸಿನಿಮಾ ಸಾಂಗ್ ಅಂತ ವರ್ಕ್ ಮಾಡಿದ್ದ ಪೋಸ್ಟರ್ ಯಾವ್ದು? ಫಸ್ಟ್ ಅಂತಂದ್ರ ನಾನು ಬೆಳಗಾವ್ ಇವ್ರ PS ಪ್ರವೀಣ್ ಅಂತ ಪರಿಚಯ ಆಗಿದ್ರ. ಅವ್ರ ಏನ್ ಮಾಡಿ ಫಸ್ಟ್ ಹಿಂಗ ಆಲ್ಬಮ್ ಸಾಂಗ್ ಮಾಡತ್ತಿದ್ರು. ಅವಾಗ ಅವ್ರ ನಂಗೆ ಪರಿಚಯ ಆಗಿ ಪೋಸ್ಟರ್ ಮಾಡೋದು ಬಂತ. ಅವ್ರ ಒಂದ್ ಅಪರ್ಚುನಿಟಿ ತಂದು ಕೊಟ್ರು. ನಾನ್ ಸುಮ್ನೆ ಅದ DJ-ದಾಗ ಇದ್ದೆ. ಅವ್ರ ನಂಗ್ ಬಂದ್ ಇದು ಫೀಲ್ಡ್ ಐತ್ಲಾ ಅಂತಂದ್ರ ನಂಗೂ ಅವಾಗ ಅನಿಸ್ತು. ಆರಾಮ್ ಆಲ್ಬಮ್ ಸಾಂಗ್ ಮಾಡತ್ತಿದೆ, ಅವ್ರ ಮಾಡಿದೆ. ಆಮೇಲೆ ಫಸ್ಟ್ ನಾನು ಕಮರ್ಷಿಯಲ್ ಮಾಡಿದೆ ಅಂದ್ರೆ ಗುರುರಾಜ್ ಯಡಾಲ್ ಅಂತ ಅವ್ರ ಸಾಂಗ್. ಅದಕ್ಕೆ ನಾನು ಮ್ಯೂಸಿಕ್ ಮಾಡಿದ್ದೆ. ನಾನು ಓನ್ ಮ್ಯೂಸಿಕ್ ಕಂಪೋಸ್ ಮಾಡಿದ್ದೇನಿ, ಎಡಿಟಿಂಗು ಅದ ಮಾಡಿ. A to Z ಆಲ್ ಓವರ್ ನಾನು ಮಾಡಿದ್ದೆ ಅದನ್ನ. ಪೋಸ್ಟ್ ಪ್ರೊಡಕ್ಷನ್, ಶೂಟಿಂಗ್ ಇದಲ್ರಿ ಅದು ಗಡ್ನಾಡು ಬೆಳಗಾವಿ ಅಂತ. ಅದು ಚಲೋ ಇದಾತು. ಫಸ್ಟ್ ನಂದು ಅದ ಓನ್ ಸಾಂಗ್ ಕಂಪೋಸ್ ಮಾಡಿದ್ದೆ, ಎಡಿಟಿಂಗ್ ಮಾಡಿದ್ದೆ. ಬೆಸ್ಟ್ ಗ್ರಾಫಿಕ್ಸ್ ಪೋಸ್ಟರ್ ಡಿಸೈನ್ ಮಾಡಿದ್ದೆ ನಾನು ಫಸ್ಟ್. ಅಲ್ಲಿಂದ ನಂಗೆ ಒಂದೊಂದು ಸಿಗಾಕತ್ತು. ಆಮೇಲೆ ನೆಕ್ಸ್ಟ್ ಯಾವ್ದು ವರ್ಕ್ ಮಾಡಿದ್ರಿ? ಲೈಕ್ ಫಸ್ಟ್ ನಿಮಗ್ ಗುರುರಾಜ್ ತಂದ್ ಅಪರ್ಚುನಿಟಿ ಕೊಟ್ರು, ಆಮೇಲೆ ಮತ್ತೆ ಬೆಳಗಾವದಾಗ ಮಾಡ್ತಿದ್ರು ಅವಾಗ? ನಾನ್ ಮನ್ಯಾಗ ಇರ್ತಿದ್ದೆ. ಅವಾಗ ಕಾಲೇಜ್ ಇತ್ತ, ಅದು ಬಾಳ ಪ್ರೆಷರ್ ಆಗ್ತಿತ್ತು. ಬರೀ ಫುಲ್ ಅದಕ್ಕ ನಂದು ಅವಾಗಿಂದ 10th ಮಟ ನಾನು ಚಲೋ ಓದ್ತಿದ್ದೆ, ಫುಲ್ ಟಾಪರ್ ಇದ್ದೆ. ಆಮೇಲೆ PU ಈ ಫೀಲ್ಡ್ ದಾಗ ಬಂದ್ಕೂಲೆ ನಂದು ಫುಲ್ 50 ಪಾಸ್ ಆದ್ರ ಸಾಕು. ಸೊ ಆಮೇಲೆ ನೀವು ಧಾರವಾಡ ಶಿಫ್ಟ್ ಆಗ್ತೀರಿ ಡಿಗ್ರಿಗೆ? ಇಲ್ಲ ಶಿಫ್ಟ್ ಆಗಿಲ್ಲ. ನಾನು ಅಪ್ ಅಂಡ್ ಡೌನ್ ಮಾಡ್ತಿದ್ದೆ. ಅಪ್ ಅಂಡ್ ಡೌನ್ ಮಾಡ್ತಿದ್ದೆ ಅಂದ್ರೆ ನಾ ಕೇಳ್ಪಟ್ಟು ನೀವು ಅಲ್ಲೇ ಇರ್ತಿದ್ರು ಅದ್ 6 ಸೆಮ್ಮಿಗೆ ಅಷ್ಟ ಲಾಸ್ಟ್. ಲಾಸ್ಟ್ ಸೆಮ್. ಅವಾಗ ನಂಗೆ ಗೊತ್ತಿ ನೀವು ಫಸ್ಟ್ ಕಿತ್ತೂರಾಗ ಮಾಡಿದ್ರೆ ಲಾಸ್ಟ್ 2022 ಮಟಾನು ಅಲ್ಲೇ, 23 ಮಟಾನು ಅಲ್ಲೇ ಮಾಡೇನಿ. ಆಮೇಲೆ ನಂಗೆ ಗೊತ್ತಾಗಿದ್ ನೀವೆಲ್ಲ ಧಾರವಾಡಿಗೆಲ್ಲ ಶಿಫ್ಟ್ ಅಲ್ಲೇ ಅದ 6 ತಿಂಗಳು ಅಷ್ಟೇ ಇದ್ದು. ಅಲ್ಲೇ ಲಾಸ್ಟ್ ನಿಮ್ ಮುಗಿಯೋ ಟೈಮ್ದಾಗ ಅಷ್ಟೇ ಇದೆ. ಅಲ್ಲೇ ನೀವು ಹಂಗ ನಿಮ್ ಪರ್ಸನಲ್ ಡಿಸಿಷನ್ ಅಲ್ಲಿ ಶಿಫ್ಟ್ ಆಗಿದ್ರ, ಈ ವರ್ಕ್ ಮೇಲೆ ಶಿಫ್ಟ್ ಆಗಿದ್ರ? ಇಲ್ಲ, ನಂಗೆ ನೀವು ಡಿಗ್ರಿ ನೋಡ್ಕೊ ಆಲ್ರೆಡಿ ಒಂದಿಷ್ಟು ಕಾಂಟ್ಯಾಕ್ಟ್ಸ್ ಕೂಡಿರ್ತಾವ. ಅವಾಗ ನಾನ್ ಅದಕ್ಕಿಂತ ಮೊದ್ಲನ ಡಿಗ್ರಿಗಿಂತ PUದಾಗ ಇದು ಚಲೋ ಮೂವಿ ಆಫರ್ ಬಂದಿದ್ದೆ. ನಂಗೆ ಏನ್ ಕೆಲಸ? ಪೋಸ್ಟರ್, ಮೂವಿ ಪಬ್ಲಿಸಿಟಿ ಡಿಸೈನ್ ಮಾಡ್ತಿದ್ದೆ. ಅವಾಗ ಬಂತ 1975 ಅಂತ ಒಂದು ಮೂವಿ ಬಂತ, ಹೋಯ್ತು. DJ ಚಂದ್ರಚೂಡ್ ಇದ್ರಲ್ಲ ಅವ್ರದ್ದು, ಬಿಗ್ ಬಾಸ್ ಇದ್ರಲ್ಲ ಅವ್ರ ಮೂವಿ ಬಂತ. ಮತ್ ಅವ್ರಿಂದ ಕನೆಕ್ಟ್ ಆಗಿ ಹಂಗ ಸಣ್ಣ ಪುಟ್ಟ. ಯಾವ್ದ್ರಿ ಫಿಲ್ಮ್? 1975 ಅಂತ ಫಸ್ಟ್ ಒಂದು ಸಿನಿಮಾ ವರ್ಕ್ ಮಾಡಿದೆ. ಕಂಪ್ಲೀಟ್ ಫುಲ್ ಎಲ್ಲ ವರ್ಕ್ ಮಾಡಿದ್ದೆ ಅಲ್ಲಿ. ಆ ಮೂವಿಯಿಂದ ನಂಗೆ ಬಾಳ ಎಕ್ಸ್ಪೀರಿಯನ್ಸ್ ಆಗ್ಬಿಡ್ತು. ಮೂವಿ ಇಂಡಸ್ಟ್ರಿದಾಗ ಹೋದೆ, ಬೆಂಗಳೂರಿಗೆ ಹೋಗ್ತಿದ್ದೆ. ಬೆಂಗಳೂರು ಹೋಗಿ ಅಲ್ಲಿ ಡಿಸೈನ್ ಮಾಡ್ತಿದ್ದೆ. ಅವ್ರು ನಿಮ್ಮನ್ನ ಕರೆಸ್ತಿದ್ರು. ಆಮೇಲೆ ಇನ್ನೊಂದ್ ವೀರಪುತ್ರ ಅಂತ ಐತೆ, ವಿಜಯ್ ಸೂರ್ಯ ಅವ್ರದಿತ್ತ. ಅದು ಬೆಸ್ಟ್ ಎಕ್ಸ್ಪೀರಿಯನ್ಸ್. ವೀರಪುತ್ರದ ಹೆಂಗ ವಿಜಯ್ ಸೂರ್ಯ ಅವ್ರ ಮನಿಗ್ ಹೋಗಿ ನನ್ ಮುಂದ್ ಕುಂತ ಎಡಿಟ್ ಮಾಡಿವಿ, ಅದು ಬೆಸ್ಟ್ ಐತ. ಮತ್ತೆ ಇವ್ರು 1975 ಮಾಡಿದ್ರು ಅವ್ರ ಪ್ರೊಡಕ್ಷನ್ ಟೀಮ್ ಇರ್ತಿತ್ಲವೇ, ಅವ್ರವ್ರದ ಟೀಮ್. ಅವ್ರು ಸಜೆಸ್ಟ್ ಮಾಡ್ತಿದ್ರ, ಇವ್ರ ಹುಡುಗ ಅದಾನ ಮಾಡ್ತಾನಂತ. ಅವಾಗ ನಾನ್ ಬಾಳ ಸಣ್ಣ.
ಎಷ್ಟು ಏಜ್ ನೀವು? ಅವಾಗ 17 ಓ 18 17 ಹಾ 17 ನೀವು ಫಸ್ಟ್ ಫಿಲ್ಮ್ ಹಾ 17 ಪಬ್ಲಿಸಿಟಿ ಡಿಸೈನ್ ಅಂದ್ರೆ ಏನೇನ್ ಇರ್ತೈತ್ರಿ ಅಲ್ಲಿ ಕೆಲಸ ಮಾಡೋದು? ಕಂಪ್ಲೀಟ್ ಮೂವೀಸ್ ಸ್ಟಾರ್ಟಿಂಗ್ ಬಿಫೋರ್ ಅವರ್ ಶೂಟಿಂಗ್ ಏನೇನ್ ಪ್ರಮೋಷನ್ ವರ್ಕ್ಸ್ ಪ್ರೀ ಪ್ರೊಡಕ್ಷನ್ ಏನ್ ಪ್ರಮೋಷನ್ ವರ್ಕ್ ಇರ್ತಾವ ಎಲ್ಲ ಸ್ಟಾರ್ಟಿಂಗ್ ಇಂದ ಹಿಡಿದು ಬ್ಯಾನರ್ಸ್ ರಿಲೀಸ್ ಆದ್ಮೇಲೆ ಬ್ಯಾನರ್ಸ್ ಎಲ್ಲ A to Z ಕ್ರಿಯೇಟಿವ್ ಏನ್ ವರ್ಕ್ಸ್ ಬರ್ತಾವ ಎಲ್ಲ ನಾವು ಮಾಡೋದು. ವಿಡಿಯೋ ನೀವು ಅವಾಗ ಇನ್ನೂ ವಿಡಿಯೋ ಎಡಿಟಿಂಗ್ ಶುರು ಮಾಡಿದ್ರೆ? ಮಾಡಿದ್ದೆ ಆಲ್ರೆಡಿ ಶುರು ಆದ್ರೆ ನನ್ PC ಸಪೋರ್ಟ್ ಆಗ್ತಿರ್ಕಿಲ್ಲ ಅವಾಗ. ನಾ ಡೋಲ್ ಕೋರ್ ಎಲ್ಲ ಫುಲ್ ಓಲ್ಡ್ ವರ್ಜನ್ ಆಗ್ತಿದ್ದೆ. ಮತ್ತೆ ಒಂದೊಂದ್ ಹಿಂಗಾಗಿದಾವ ಬರೀ ರೆಂಡರ್ ಮಾಡಾಗ ನಾನ್ ನೈಟ್ ಎಲ್ಲ ಕುಂಟ್ರದು ಹಿಂಗ. ಆದ್ರ ಬಾಳ ಓಲ್ಡ್ PC ಆರಾಮ್ ಒಂದ್ 9,000 ಏನ್ 10,000 ರೂಪಾಯಿಗ ತಂದಿದ್ರೆ ನಾವ್ ಅಪ್ಪರ ಅದು PC. ಆದ್ರೆ ನಾನು 3-4 ವರ್ಷ ಗುದ್ದಾಡೆ. PC ಇನ್ನು ಇಟ್ಕೊಂಡಿರೋ? ಹಾ ಇನ್ನ ಇಟ್ಕೊಂಡು ಮನೆದಾಗ. ಮತ್ತ ಅದ್ರದ ಎಂತದಂದ್ರೆ ಮಾನಿಟರ್ ಅದು ಫಸ್ಟ್ ಡೋಮ್ ಅಂತ ಇರ್ತೈತಲ್ಲ ಅದ್ PC. ಅಷ್ಟು ಓಲ್ಡ್ PC. ಆಮೇಲೆ ಅದ್ರ OS ಬಂದು XP ಇರಬೇಕು. ಹಾ XP ಇತ್ತು. ನಾ ಅದನ್ನ Windows 7 ಮಾಡ್ಕೊಂಡಿದ್ದೆ. ನಾನ ಯೂಟ್ಯೂಬ್ ನೋಡಿ ನಾನ ರಿಪೇರಿ ಮಾಡ್ಕೋತಿದ್ದೆ. ಇಷ್ಟ ಸತ ಬರ್ತಿದ್ದು ಬಿಡ್ರ OS CD ಬರ್ತಿದ್ದು. CD ಬರ್ತಿತ್ತು. ಒಂದು 500 ರೂಪಾಯಿ 600 ರೂಪಾಯಿ ಬರ್ತಿತ್ತು. ಅದ್ನ ವ್ಯಾಲ್ಯೂ ಹೋಗಿ ಜುಗಾಡ್ ಮಾಡಿ ಎಲ್ಲ ಡೌನ್ಲೋಡ್ ಮಾಡ್ಕೊಂಡ್ ಬಂದ ಹಾಕುದ. OS ಅಂತೂ ಹಾರ್ಸೋದ. ಒಂದ್ 2-3 ಸತಿ ನಾನು ಕೂಡ ಮನಿದಾಗ ರಿಪೇರಿ ಮಾಡ್ಸಿದ್ರು. ಆಮೇಲೆ ನಾನ ತಿಳ್ಕೊಂಡ್ಬಿಟ್ಟೆ ಅದನ್ನ ನಾನ ರಿಪೇರಿ ಮಾಡ್ತಿದ್ದೆ. ಈಗ ಫಸ್ಟ್ ಫಿಲ್ಮ್ 1970 ಹೆಂಗ್ ರೆಕಗ್ನೈಸೇಷನ್ ನಿಮ್ದು ಕಾಂಟ್ಯಾಕ್ಟ್ ಹೆಂಗ್ ಹೋಗ್ತಾರ ಅಲ್ಲಿ? ಯಾಕಂದ್ರೆ ನೀವು ಇನ್ನ ಟೀನೇಜ್ ದಾಗ ಇನ್ನ ನಿಮ್ದು ಅವಾಗ ನಾನು ಇಲ್ಲಿ ಆಲ್ಬಮ್ ಸಾಂಗ್ ಮಾಡ್ತಿದ್ದಲ್ಲ, ಅಲ್ಲಿಂದ ನಂಗೆ ಆಲ್ಬಮ್ ಗುರುರಾಜ್ ಪ್ರವೀಣ್ ಇವರೆಲ್ಲಾ ಮಾಡತ್ ಮುಂದೆ ನಂಗ ಇವ್ರ ಕಂಟೆಂಟ್ ಕ್ರಿಯೇಟರ್ ಪರಿಚಯ ಸ್ಟಾರ್ಟ್ ಆಯ್ತು. ಅವಾಗ ವಾದಿರಾಜ್ ಬೂಮ್ ಆಗಿದ್ದ. ವಾದಿರಾಜಿಗೆ ಸ್ಟಾರ್ಟಿಂಗ್ ಅವ್ರಿಗೆ ನಾನು ಪೋಸ್ಟ್ ಮಾಡತ್ತಿದ್ದೆ, ಫಾಲೋವರ್ಸ್ ಅದ ಪೋಸ್ಟರ್ ಮಾಡತ್ತಿದ್ದೆ. ಅವನು ಬಾಳ ಸಪೋರ್ಟ್ ಮಾಡಿದ ವಾದಿರಾಜ್. ಅವನಿಂದ ಅವಂಗ ಯಾವಾಗ ನಾನ್ ಮಾಡಾಕ್ತಿದ್ದಲ್ಲ ಬಾಳ ಸಪೋರ್ಟ್ ಕೊಟ್ರು. ಇನ್ನೂವರೆಗೂ ನನ್ ಫಸ್ಟ್ ಸ್ಟಾರ್ಟಿಂಗ್ ಬಾಳ ಸಪೋರ್ಟ್ ಕೊಟ್ರ ಅಲ್ಲಿ. ಅಲ್ಲಿಂದ ಒಂದೊಂದ್ ಕ್ರಿಯೇಟರ್ಸ್ ಪರಿಚಯ ಆದ್ರ, ಯೂಟ್ಯೂಬರ್ಸ್ ಪರಿಚಯ ಆದ್ರ, ಶಾರ್ಟ್ ಫಿಲ್ಮ್ ಸಿಕ್ಕು, ವೆಬ್ ಸೀರೀಸ್ ಸಿಕ್ಕು, ಹಿಂಗ ಕನೆಕ್ಟ್ ಆದ್ರಿ. ಸೊ ನೀವು ವರ್ಕ್ ಎಲ್ಲ ತಗೊಂಡ್ಬಂದ್ ಮಾಡ್ತಿದ್ರಿ? ಒಂದ್ ಬೆಂಗಳೂರಾಗ ವರ್ಕ್ ಇದ್ರು ಇಲ್ಲಿಂದನ ಮಾಡಿ ಇಲ್ಲೇ ಮಾಡ್ತಿದ್ದೆ. ನಾ ಯಾವತ್ತು ಅಲ್ಲೇ, ನಾ ಡಿಸೈನರ್, ನಾ ಮನಿದಾಗ ಕುಂತು ಆರಾಮ್ ಮಾಡ್ತಿದ್ದೆ. ಅಷ್ಟೇ ಅವ್ರ ನಿಮ್ಮ ಕಮ್ಯುನಿಕೇಶನ್ ಇರ್ಬೇಕು. ಅವಾಗ ಬೆಂಗಳೂರು ಹೋಗ್ತಿದ್ದೆ, ಬೆಂಗಳೂರು ಕರಿತಿದ್ರ, ಬೆಂಗಳೂರು ಹೋಗ್ತಿದ್ದೆ. ಸೊ ರಿಲೀಸ್ ಆದ್ರು ಸಿನಿಮಾ? ಹಾ ರಿಲೀಸ್ ಆಗಿತ್ತು. ಹೆಂಗಿತ್ರಿ ಎಕ್ಸ್ಪೀರಿಯನ್ಸ್ ಓವರ್ ಆಲ್ ಅಲ್ಲಿ? ಬೆಸ್ಟ್. ನಮ್ಮ ಹೆಸರು ಒಂದ್ ಥಿಯೇಟರ್ ದಾಗ ನೋಡ್ಬೇಕಂದ್ರ ಅದ ನಂದ್ ಅದ ಡ್ರೀಮ್ ಇತ್ತು ಒಂದು. ಅದ ಫುಲ್ಫಿಲ್ ಆಯ್ತು ನಂಗ ಅವಾಗ. ಮತ್ತೆ ಇವ್ರದ್ದು ಚಿರಂಜೀವಿ ಸರ್ಜಾ ಅವ್ರದ್ದು ಒಂದು ರಾಜ ಮಾರ್ತಾಂಡ ಮೂವಿದು ಪೋಸ್ಟರ್ ಮಾಡಿದ್ದೆ ನಾನು ಅವಾಗ. ಮತ್ತ ಅದು ಆಮೇಲೆ ಲೇಬಲ್ಸ್ ಮಾಡಿದ್ದೆ. ಜಿ ಮ್ಯೂಸಿಕ್ ಸೌತ್ ಅಂತ, ಜಿ ಮ್ಯೂಸಿಕ್ ಸೌತ್ ಲೇಬಲ್ಸ್ಗೆ ವರ್ಕ್ ಮಾಡಿದ್ದೆ. ಮತ್ತ ಅವಾಗ ಒಂದು ನೆಟ್ಫ್ಲಿಕ್ಸ್ ಸೀರೀಸ್ ಮಾಡುತ್ತಿದ್ರು, ಅತರದ್ದು ಆಪರ್ಚುನಿಟಿ ಸಿಕ್ತು ನಂಗೆ. ಅತರದ್ದು ಪೋಸ್ಟರ್ ಮಾಡಿದ್ದೆ. ಅದು ಚಲೋ ಅಪರ್ಚುನಿಟಿ ಸಿಕ್ ನಂಗೆ. ಅವಾಗ ಶಾಕ್ ಆಗತ್ತಿತ್ತು, ಎಲ್ಲ ಒಂದೊಂದು ಚಲೋ ಹೆಸರದ ವರ್ಕ್ ಸಿಗಾಕತ್ತು. ಸೊ ಟೋಟಲ್ ಎಷ್ಟು ಸಿನಿಮಾ ವರ್ಕ್ ಮಾಡಿದ್ರ ಆ ಟೈಮ್? ಅವಾಗ 3-4 ದೊಡ್ಡ ಸಿನಿಮಾ. 3-4 ಯಾವ? ಇದು 1975 ವೀರಪುತ್ರ, ರಾಜ ಮಾರ್ತಾಂಡ. ಮತ್ತ ಆದ್ಬಿಟ್ಟು ಹಿಂಗ್ ಬಾಳ ಸಣ್ಣ ಪುಟ್ಟ ಒಂದೊಂದು ಪೋಸ್ಟರ್ ರಿಕ್ವೈರ್ಮೆಂಟ್ ಇರ್ತಾವ ಹಿಂಗ, ಅವು ಎಲ್ಲಾ ಹಿಂಗ ಮಾಡಿ ಕೊಟ್ಟಿದ್ದೀನಿ. ಸೊ ಆಮೇಲೆ ನೀವು ರೀಸೆಂಟ್ ಆಗಿ ಒಂದ್ ಇದ್ರ ಪೋಸ್ಟರ್ ಮಾಡಿದ್ರಿ, ಮಳೆ ಹನಿ ಅಂತ. ಇವ್ರು ವಿಜಯ್ ಸೂರ್ಯ ಅವ್ರದ್ದು ಏನೋ ಇತ್ತಲ್ಲ, ವಿಜಯ್ ಅವ್ರದ್ದು ಆಲ್ಬಮ್ ಸಾಂಗ್ಸ್. ಅವ್ರು ಹಿಂಗ್ ನಂಗ್ ಪರಿಚಯ ಆದ್ರಲ್ಲ. ಈಗ ನಂಗ್ ಯಾರು ಡೈರೆಕ್ಟ್ ಪಬ್ಲಿಸಿಟಿ ಡಿಸೈನಿಂಗ್ ಹಿಂಗ್ ಹೀರೋಗಳು ಪರಿಚಯ. ಅವ್ರ ನಂಗ ಅವಾಗ ಸಣ್ಣ ಅವ್ರನ್ನ ಎಲ್ಲಿ ಹೋದ್ರ ನಾನು ಒಬ್ಬ ಸಣ್ಣ, ಇಡೀ ಟೀಮ್ದಾಗ ನಾನು ಒಬ್ಬ ಸಣ್ಣ. ಅವ್ರ ಎಷ್ಟ್ ನಂಗೆ ಸಪೋರ್ಟ್ ಮಾಡ್ತೀರ ಅಂದ್ರೆ, ಇಷ್ಟ ಸಣ್ಣ ಹುಡುಗ ಮಾಡ್ತಾನಲ್ಲ ಅಂತ. ಅವರೆಲ್ಲ ನಾ ಮನಿಕ ಹೋಗಿದ್ವಿ, ಅವ್ರೆಲ್ಲ ನೋಡಿ ಅವ್ರೆಲ್ಲ ಎಕ್ಸ್ಪೀರಿಯನ್ಸ್ ಆಗಿ ನಂಗೆ ಡೈರೆಕ್ಟ್ ಪರಿಚಯ ಅದಾರ. ನಾ ಈಗ ಡೈರೆಕ್ಟ್ ಕಾಲ್ ಮಾಡಿದ್ರು ನಂಗೆ ಎತ್ತಿ ನಂಗೆ ಕರೆಸ್ತಾರ ಬೆಂಗಳೂರಿಗೆ. ಮತ್ತ ಅವ್ರ ಪರ್ಸನಲ್ ವರ್ಕ್ ಕೊಡ್ತಾರ, ಸಜೆಸ್ಟ್ ಮಾಡ್ತಾರ ಬೇರೆದವ್ರಿಗೆ. ಚಲೋ ಐತಿ ಈಗ. ಹಿಂಗ್ ಬಾಳ ಜನ ಆರ್ಟಿಸ್ಟ್ಗಳು ಡೈರೆಕ್ಟ್ ಪರಿಚಯ ಇದಾರ. ನೀವು ಆಮೇಲೆ ಇದ ಪೋಸ್ಟರ್ ಒಂದ್ ಜರ್ನಿ ಶುರು ಆಯ್ತು. ಆಮೇಲೆ ಆಮೇಲೆ ಡಿಗ್ರಿ ಕಂಪ್ಲೀಟ್ ಮಾಡ್ತಾರೆ. ಡಿಗ್ರಿ ಮಾಡ್ತಾರೆ, ಸಿನಿಮಾ ಎಲ್ಲ ವರ್ಕ್ ಆಗ್ತೈತಿ.
ಸೊ ಒಂದ್ ಸ್ಟುಡಿಯೋ ಮಾಡ್ಬೇಕಂತ ಡಿಸಿಷನ್ ಹಾ. ತಗೊಂಡ್ರಿ. ಅದೇ ನಾನ್ ಯಾವಾಗ ಡಿಗ್ರಿ ಆಗುವಂತ ಮೊದಲ ನಂಗೆ ಇದು ಗೊತ್ತಾಯ್ದರ್ಗಿಲ್ಲ ನಂಗೆ ಹಿಂಗ್ ಬಿಸ್ನೆಸ್ ಮಾಡ್ಬೇಕ, ಈಗ ಈ ಲೆವೆಲ್ ಹೋಗ್ಬೇಕ, ನಂಗೇನ ಇದ ಪೋಸ್ಟ್ ಯಾವ್ದಾರ ಚಲೋ ಜಾಬ್ ಸಿಗ್ತೈತಿ. ನಂಗಂದ್ರೆ ಡಿಗ್ರಿದಾಗ ಒಂದ್ ಸೀನ್ ಆಗಿದಾವ್. ಡಿಗ್ರಿದಾಗ ನಾನು ಒಂದ್ 3rd ಸೆಮ್ ಇದ್ದೆ. ಅವಾಗ ಏನಾಯ್ತ, ನಂಗೆ ಅವಾಗ ಜಾಬ್ ಆಫರ್ ಬಂದಿತ್ತು. ಚಲೋ ನಂಗೆ ಅವಾಗ ಹೌದ್, ನೀವ್ ಇಷ್ಟೆಲ್ಲಾ ಕಲತ್ ನೀವು ಜಾಬ್ ಇದು ಅವಾಗ ಗ್ರಾಫಿಕ್ ಇತ್ತ. ನಂಗೆ 2-3 ಅವಾಗ ಆಫರ್ ಇದ್ದು. ಡಿಗ್ರಿ ಹಚ್ಚಿದ್ಮೇಲೆ ಇತ್ತ. ನಾನು ಅಂದೆ ನಂಗು ಅದ್ ಹ್ಯಾಂಡಲ್ ಆಗತ್ತಿರ್ಕಿಲ್ಲ, ನಂಗ್ ಡಿಗ್ರಿ ಬ್ಯಾಕ್ ಆಗೋದು, ಬ್ಯಾಕ್ ಆಗಿದ್ದು ಹೆಂಗ ಅದ್ರ ಸಂಬಂಧ ನಂಗೂ ಅದು ಬಾಳ್ ಹೆಕ್ಟಿಕ್ ಆಗಿಬಿಟ್ಟಿತ್ತು. ಜಾಬ್ ಸಿಕ್ತಾ ಅದ ಟೈಮ್ 3rd ಸೆಮಿಗೆ ನಾನು ಮನಿದಾಗ ಹೇಳ್ಬಿಟ್ಟೆ, ನಂಗ ಈಗ ಆಗೋದಿಲ್ಲ, ನಾ ಕಾಲೇಜ್ ಬಿಡ್ತೇನಿ, ಜಾಬ್ ಹೋಗ್ತೇನೆ ಅಂತ ಅಂದ್ಬಿಟ್ಟೆ. ನೀವು ಜಾಬ್ ಸೇರ್ತಾರಲ್ಲ? ಇಲ್ಲ, ಇಂಟರ್ವ್ಯೂ ಕೊಟ್ಟು ಬಂದೇನಿ. ನಾವ್ ಅಪ್ಪಾರ ಯಾವ ಕಂಪ್ನಿ? ಅದು ದಾವಣಗೆರೆ BCL ಅನ್ನೋ ಕಂಪ್ನಿ ಅಂತ ಐತಿ. BCL ಏಜೆನ್ಸಿ ಐತಿ. ಅಂದ್ರೆ ಮೀಡಿಯಾ ಸೊಲ್ಯೂಷನ್? ಹಾ, ಮೀಡಿಯಾ ಸೊಲ್ಯೂಷನ್ ಐತಿ. ಚಲೋ ದೊಡ್ಡ ಸ್ಟುಡಿಯೋ ಐತಿ, ಕಂಪ್ಲೀಟ್ ಪ್ರೊಡಕ್ಷನ್ ಐತಿ. ಅವ್ರು ಕರೆದಿದ್ರು, ಹೋಗಿ ಇಂಟರ್ವ್ಯೂ ಕೊಟ್ಟು, ನಾವ್ ಅಪ್ಪಾರನ್ ಕರ್ಕೊಂಡು ಹೋಗಿ ಇಂಟರ್ವ್ಯೂ ಕೊಟ್ಟು ಆರಾಮ್ ಪಾಸ್ ಆಗಿದ್ದೆ. ಅವ್ರು ಕರೆದ್ರ ಸ್ಯಾಲರಿ ಆರಾಮ್ ಕೊಡತ್ತಿತ್ತು, ಸ್ಯಾಲರಿ ಮಸ್ತ್. ಯಾವಾಗ ಡಿಗ್ರಿ ಯಾವಾಗ ಫಸ್ಟ್ ಟೈಮ್ 2nd ಸೆಮ್ಮಿಗೆ ನಂಗೆ ಜಾಬ್ ಕೊಟ್ಟಿದ್ರು. ನಾನು ಅವಾಗ ಹೇಳಿಬಿಟ್ಟೆ, 3rd ಸೆಮ್ ಬಂದ್ಕೂಲೆ ನಂಗೆ ಆಗತ್ತಿಲ್ಲ ಕಾಲೇಜ್, ನಾ ಡ್ರಾಪ್ ಔಟ್ ಮಾಡ್ತೇನಿ, ಹೋಗ್ತೇನೆ ಅಂತ. ಹಿಂಗೆ ಇದು ಸೇನ್ ಆಗಿತ್ತು. ನಾವ್ ಅಪ್ಪಾರ ಕರ್ಕೊಂಡ್ ಹೋಗಿ ನಮ್ಮ HOD ಸರ್ ಮುಂದೆ ಹೋಗಿ ನಂಗೆ TC ಕೊಟ್ಬಿಟ್ರಿ, ನಾ ಹೋಗ್ತೇನೆ. ಅವಾಗ ಏನಂದ್ರು, ನಮ್ಮ ಟೀಚರ್ ಇದ್ರು, ಕ್ಲಾಸ್ ಮ್ಯಾಮ್ ಅಶ್ವಿನಿ ಮ್ಯಾಮ್ ಅಂತ ಇದಾರೆ. ಅವ್ರು ನಂಗೆ ಎಲ್ಲಾ ತಿಳಿಸಿ ಹೇಳಿದ್ರ, ಡಿಗ್ರಿ ಒಂದ್ ಮಾಡ್ಕೊ, ಮುಂದ್ ಚಲೋ ಆಗ್ತೈತಿ, ಹೇಳಿ ಎಕ್ಸ್ಪೀರಿಯನ್ಸ್ ಆಗೈತಿ, ಕಾಲೇಜ್ ಲೈಫ್ ಸಿಗೋದಿಲ್ಲ, ಹಂಗ ಹಿಂಗ ಪಾಪ ಅವ್ರು ಗೈಡ್ ಮಾಡಿದ್ರ. ಕಾಲೇಜಾಗು ನಾನು ಈಗೂ ಫುಲ್ ಇಂಟ್ರೋವರ್ಟ್, ನಾನು ಬಾಳ ಇಂಟ್ರೋವರ್ಟ್ ಅದೇನ್ ನಾನು. ಹಿಂಗ ಎಲ್ಲೂ ಮಾತಾಡೋದ, ಕಾಲೇಜಾಗು ನಂಗೆ ಜಾಸ್ತಿ ಇರ್ತಿರ್ಕಿಲ್ಲ. ಕಾಲೇಜ್ ಮುಗಿತಂದ್ರ ಮನಿಗ್ ಹೋಗುದು, ಬರೀ PC ಮುಂದೆ ಕೊಂಡ್ರೋದು. ಬೆಳಿಗ್ಗೆ ಫ್ರೆಂಡ್ಸ್ ಎಲ್ಲ ಹುಡುಕ್ಯಾಡ್ತಿರ್ತಾರೆ. ಅಷ್ಟ ನಾನು ಸೋಷಿಯಲಿ ಇರ್ತಿರ್ಕಿಲ್ಲ. ಹೋಗೋದು ಬಾಳ, ಅವಾಗಂತೂ ಬಾಳ ಸೈಕಲ್ ಹೊಡೆದೆ. ಆಮೇಲೆ ಅದು ಡ್ರಾಪ್ ಔಟ್ ಏನ್ ಮಾಡ್ಲಿಲ್ಲ? ಡ್ರಾಪ್ ಔಟ್ ಮಾಡ್ಲಿಲ್ಲ ಅಂದ್ರೆ ಬ್ಯಾಡ ಅಂದ್ರ? ಇಲ್ಲ, ನಂಗೆ ಅವಾಗ ಮ್ಯಾಮ್ ಮ್ಯಾಮ್ದು ಹೇಳಿದ್ರ, HOD ತಿಳಿಸಿ ಹೇಳಿದ್ರು, ಬಿಡಬೇಡ, ಚಲೋ ಐತಿ ಅಂತ ಅಂದ್ರು. ಅವಾಗಿಂದ ಕಾಲೇಜಾಗ ಅವರು ಒಂದು ಸಪೋರ್ಟ್ ಮಾಡಿದ್ರು. ಅವಾಗ ಅಲ್ಲಿ ಮಟ ನಾನು ಯಾವತ್ತೂ ಹಿಂಗ್ ಹೇಳ್ಕೊತಿರ್ಕಿಲ್ಲ, ನಾ ಹಿಂಗೆಲ್ಲಾ ಮಾಡ್ತೇನಿ, ಮೂವಿ ವರ್ಕ್ ಮಾಡ್ತೇನಿ. ನಿಮ್ ಪ್ಯಾಷನ್ ನನ್ ಪಾಡಿಗೆ ನಾನು ಎಲ್ಲಿ ಹೇಳ್ಕೊತಿರ್ಕಿಲ್ಲ, ಸುಮ್ನೆ ನಮ್ ಪಾಡಿಗೆ ನಾ ಇರ್ತಿದ್ದೆ. ಕಾಲೇಜಾಗ ಫ್ರೆಂಡ್ಸ್ ಇರೋದಿಲ್ಲ, ನಮ್ ಸರ್ಕಲ್ ಇತ್ತು ಅಷ್ಟೇ, ನಮ್ ಸ್ಕೂಲ್, ನಾ ಅಷ್ಟೇ ಹೋಗ್ತಿದ್ವಿ, ಬರ್ತೀವಿ, ಅಷ್ಟೇ ಮುಗೀತು. ಯಾವಾಗ ಅದ ಇದು ಹೋಗಿ ನಾನು ಕಾಲೇಜ್ ಬಿಡ್ತೇನಂತ ಯಾವಾಗ ಹೋಗಿದ್ದೆಲ್ಲ, ಅವಾಗ ನಮ್ ಮ್ಯಾಮ್ ಸರ್ಗಳು ನನ್ ಬಗ್ಗೆ ಎಲ್ಲಾ ತಿಳ್ಕೊಂಡ್ರು, ಏನ್ ಮಾಡ್ತಾನಂತ. ಅವಾಗಿಂದ ಅವ್ರು ನಂಗೆ ಬಾಳ ಸಪೋರ್ಟ್ ಕೊಟ್ರು. ಅವಾಗ ನಂಗೆ ಗೊತ್ತಾಯ್ತು, ಕಾಲೇಜಾಗ ಎಲ್ಲಾ ಇವೆಂಟ್ಸ್ ಎಲ್ಲಾ ನಂಗೆ ಇವೆಂಟ್ಸ್ ವರ್ಕ್ ಕೊಡಾಕ್ತಾರ, ಕಾಲೇಜ್ ಗ್ರಾಫಿಕ್ಸ್ ಏನೇನ್ ಇರ್ತೈತಿ. ನಂದ್ ಹೆಸರು ಫುಲ್ ಕಾಲೇಜ್ ತುಂಬ ಹೇಳ್ತಿದ್ರು, ಎಲ್ಲ ಹಿಂಗ್ ಮಾಡ್ತಾನ ಹುಡ್ಗ ಅಂತ ಬಾಳ ಸಪೋರ್ಟ್ ಕೊಟ್ರು. ಅಲ್ಲಿಂದ ನಂಗೆ ಬಾಳ ಕಾನ್ಫಿಡೆಂಟ್ ಬಂದ್ಬಿಡ್ತು. ಸೊ ಈ ಕೆಲಸ ಮಾಡಕ್ ಈಗ ರೆಡಿ ಆಯ್ತು. ಕಾಲೇಜ್ ಮುಗಿದ ಆಮೇಲೆ ನೀವು ಏನ್ ಜಾಬ್ ನೀವು ಕಲ್ತಿದ್ ರಿಲೇಟೆಡ್ ಏನು? ಅಲ್ಲಿ ಮಾಡ ನಂಗೆ ಜಾಬ್ ಮಾಡ್ಬೇಕಂತ ಹೋಗ್ಬಿಡ್ತು ಇತ್ತು. ನಂಗೆ ಅವಾಗ ಆದ ಟೈಮಿಗೆ ಒಬ್ಬ ಅಣ್ಣ ಪರಿಚಯ ಅದ, ಅವ್ರ ಜಯಂತ್ ಅಣ್ಣ ಅಂತ. ಅವ್ರ ಹುಬ್ಳಿದಾಗ ಅವ್ರದ್ದು ಕೆಫೆ ಐತಿ, ಟೀ ಶಾಪ್. ಅವಾಗ ಟೀ ಶಾಪ್ ತಗತಿದ್ರು. ಹತ್ರದ ಅವರು ಲೋಗೋ ಡಿಸೈನ್ ಸಂಬಂಧ ನಂಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಅವಾಗ ನಾನು ಲೋಗೋ ಡಿಸೈನ್ ಮಾಡಿಕೊಟ್ಟಿದ್ದೆ. ನಾನು ಅವಾಗ ಹೆಂಗಂದ್ರೆ ಸುಮ್ನೆ ವರ್ಕ್ ಮಾಡಿಕೊಡ್ತಿದ್ದೆ, ಪೇಮೆಂಟ್ ನೋಡನ್ ತೋರಿ ಹಿಂಗ. ಅಣ್ಣ ಅದನ್ನ ನೋಡಿ ನನ್ ಬಗ್ಗೆ ಎಲ್ಲ ತಿಳ್ಕೊಂಡ ಅಣ್ಣ ಏನ್ ಮಾಡಿದ, ನಂಗೆ ಗೈಡ್ ಮಾಡಿದ. ಅಲ್ಲಿಂದ ಅಣ್ಣ ನಂದ ಬಾಂಡಿಂಗ್, ನಂಗ್ ಮೆಂಟರ್ ಆಗಿ ನಿಂತು ಬಿಟ್ರು ಅವ್ರು. ಈಗೂ ಮೆಂಟರ್ ಅದ. ಶಾಪ್ ಮಾಡಿದೆ, ಆರ್ಟ್ ಡಿಸೈನ್ ಮಾಡಿದ್ರು ಅವ್ರ. ಅಂದ್ರೆ ಯಾವ ರೀತಿ ನಿಂತ್ಕೊಂಡ್ರು ನಿಮ್ ಜೋಡಿ ಅವ್ರು? ನಂಗೆಲ್ಲಾ ಹೇಳ್ತಾರೆ, ನಾ ಏನ್ ತಪ್ಪ ಮಾಡತ್ತಿದ್ದೆ ಇದ್ರೊಳಗ, ಬರೀ ವರ್ಕ್ ಮಾಡ್ಕೊಡ್ತಿದ್ದೆ. ಪ್ಲಸ್ ಮೈನಸ್ ಎಲ್ಲ ನಾನ್ ಏನ್ ಮಾಡ್ತಿದ್ದೆ, ಎಲ್ಲಾ ಡಿಸೈನ್ ಮಾಡ್ತಿದ್ದೆ. ಇದುವರೆಗೂ ನಾ ಬಾಳ ಪೇಮೆಂಟ್ ಹೋಗಿದ, ನಾ ಅಷ್ಟೇ ಮೂವೀಸ್ ಮಾಡಿಲ್ಲ. ಹೇಳ್ಬಾರ್ದಾದ್ರೆ ಅದ್ರದ್ದು ರೆಮ್ಯೂನರೇಷನ್ ಏನ್ ಬಂದಿಲ್ಲ? ಅಷ್ಟೇ ಏನು ಬಂದಿಲ್ಲ ಅನ್ಕೊಂಡಂಗ. ನಂಗೇನ ಅದ್ರ ಕಲ್ಯಾತೇನ್ ಬಿಡ. ನಮ್ಮ ಅವಾಗ ನಮ್ಮ ಅಪ್ಪ ಬೈತಿದ್ರು, ಇಷ್ಟೆಲ್ಲಾ ರಾತ್ರಿ ಎಲ್ಲಾ ಕುಂದ್ ಮಾಡಾತಿ,
ಏನು ಎದಕ್ ಮಾಡತ್ತಿ ಇದನ್ನ, ಸುಮ್ನೆ ಜಾಬ್ ಸಿಕ್ಕರ ರೊಕ್ಕ ಕೊಡ್ತಾರ, ನಂಗ್ ಕಲಿದೈತಿ, ಹೋಗ್ ಕಲತ್ರ ಕಲಿಯತೇನಿ. ನಂಗ ಫಸ್ಟ್ ಕಾಂಟ್ಯಾಕ್ಟ್ಸ್ ತಗೋದಿತ್ತು. ನಂದು ಡ್ರೀಮ್ ಐತಿ ಇಲ್ಲಿ ಇದು ಕಮ್ಯುನಿಟಿ ಕಮ್ಯುನಿಟಿ ಬಿಲ್ಡ್ ಮಾಡ್ಬೇಕು, ನಂಗ್ ಕಾಂಟ್ಯಾಕ್ಟ್ಸ್ ಬೇಕು, ಹಿಂಗ್ ಮಾಡೋದಿತ್ತು. ಮಾಡಿದೆ. ಹಿಂಗ ಅವಾಗ ಸ್ಟಾರ್ಟಿಂಗ್ ಐತಿ, ಇಂಥ ಆರ್ಟಿಸ್ಟ್ ಜೊತೆ ನಾವ್ ವರ್ಕ್ ಮಾಡ್ಬೇಕಂದ್ರೆ ಡ್ರೀಮ್ ಇದ್ದು. ನಂಗೆ ಅಲ್ಲಿ ಮಟ ನಾ ಏನು ಮಾಡ್ರು ಒಟ್ ಮಾಡಬೇಕಂತಿತ್ತು. ಮಾಡಿದೆ. ಆಮೇಲೆ ರ್ಯಾಪರ್ಸ್ ವರ್ಕ್ ಮಾಡತ್ತಿದ್ದೆ ಚಲೋ ಚಲೋ. ಸಣ್ಣ ಇದು ಅದೇ ನಂಗೆ ಬಿಜ್ಜು MC ಬಿಜ್ಜು ಅವ್ರ ಜೊತೆ ವರ್ಕ್ ಮಾಡ್ಬೇಕಂತ ಅವಾಗಿದ್ದ ಡ್ರೀಮ್ ಇತ್ತು. ಮಾಡಿರಲ್ಲ ನೀವು? ಡಿಟ್ಟೋ ಅವ್ರ ಜೊತೆ ಸ್ಟಿಲ್ ಮಾಡ್ತಿರೋರು? ಇನ್ನೂ ಮಾಡ್ತೀನಿ. ಅವ್ರದ್ದು ಈಗ ನೆಕ್ಸ್ಟ್ ಎಲ್ಲ ಅವ್ರದ್ದು ನಾನು ಮಾಡ್ತೀನಿ. ಅಂದ್ರೆ ಇದು ಪೋಸ್ಟರ್ ಡಿಸೈನಿಂಗ್, ಪೋಸ್ಟರ್ ವಿಡಿಯೋ ಎಡಿಟಿಂಗು ನೀವು ಮಾಡ್ತೀರಾ? ವಿಡಿಯೋ ಎಡಿಟಿಂಗು ನಾನ್ ಇನ್ನೂ ಅಷ್ಟ ತಗೋದಿಲ್ಲ, ಬ್ಯಾಡ ಅಂತ ಬಿಟ್ಟು. ಸೊ ನೀವು ಅವ್ರದೆಲ್ಲ ಪಬ್ಲಿಸಿಟಿ ಡಿಸೈನ್ ಎಲ್ಲ ಮಾಡ್ತೀನಿ. ಅವರಿಂದ ಆಲ್ಮೋಸ್ಟ್ ಅಲ್ಲಿ ರ್ಯಾಪ್ ಅವ್ರದ್ದು ಹೆಂಗ್ ನಿಮಗ ಕಾಂಟ್ಯಾಕ್ಟ್ ಹೆಂಗ್? ಅಂದ್ರೆ ನೀವ್ ಹಿಂಗ್ ಕೆಲಸ ಮಾಡ್ತಾರಂತ ಅವ್ರ ಕಡೆ ಬಂದ್ರೆ ನೀವು ಅಂದ್ರೆ ನಾನ್ ಇಲ್ಲಿ ಆಲ್ಬಮ್ ಸಾಂಗ್ಸ್ ರ್ಯಾಪ್ಸ್ ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ರ್ಯಾಪರ್ಸ್ ಅಬ್ಬೈ ಕುಲ ಡಿ ರ್ಯಾಪರ್ ಇವರೆಲ್ಲ ನಮ್ ಕಮ್ಯುನಿಟಿ ಇಲ್ಲೆಲ್ಲ ನಾ ಆಲ್ಮೋಸ್ಟ್ ಹೆಸರ ನಂಗ್ ಕಾಂಟ್ಯಾಕ್ಟ್ ಸಿಕ್ಕಿತ್ತು, ಎಲ್ಲ ಮಾಡಿದ್ದೆ ನಾನು. ಎಲ್ಲಾರ್ಗು ನಾನ ಮಾಡತ್ತಿದ್ದೆ. ಅಲ್ಲಿಂದ ನೋಡಿ ಅಲ್ಲಿ ಅವರು ಶೂಟ್ ಮೀ ಅಂತಿದಾರೆ. ಮಿಥುನ್ ಅವ್ರ ಇಲ್ಲ ಅವ್ರ ಡೈರೆಕ್ಟರ್ ಮೇನ್ ಅವ್ರೇ ಇಡೀ ರ್ಯಾಪ್ ಅದ ಅವ್ರ ಇದಾರೆ ಹಿಂದೆ. ಬಿಜು ಬ್ರೋದ್ ಅವ್ರ ಡೈರೆಕ್ಟರ್ ಯಾವ್ದ ಅವ್ರ ಗೆಸ್ ಹೂಸ್ ಬ್ಯಾಕ್ ಸಾಂಗ್ ಬಂತ ಅದ್ರ ಡೈರೆಕ್ಟರ್ ಅವ್ರು ನಾನ್ ನೋಡಿ ವರ್ಕ್ ಕೊಟ್ರು. ಅವಾಗಿಂದ ಅವ್ರಿಗೂ ಫಸ್ಟ್ ಯಾವ್ದ್ರ ನೀವು ಬಿಜು ಅವ್ರದ್ದು ವರ್ಕ್ ಮಾಡಿದ್ದು? ಜಮ್ಮ ಐ ಥಿಂಕ್ ಜಮ್ಮ ಇರ್ಬೋದು, ನಂಗೂ ಬರುತ್ತೆ. ಇದು ಗೆಸ್ ಹೂಸ್ ಬ್ಯಾಕ್ ಪೋಸ್ಟರ್ ಮಾಡಿದ್ದೆ ತಮ್ನೇಲ್ 1 ಮಿಲಿಯನ್. ಅಂದ್ರೆ ಅದನ್ನ ಹೆಂಗ್ ನಿಮ್ಗೆ ಟ್ರಯಲ್ ಟ್ರಯಲ್ ಕೊಟ್ಟಿದ್ರು. ನಾನ್ ಮಾಡ್ತೀನಿ, ನಂಗೂ ಕೆಪಬಲ್ ವರ್ಕ್ ನೋಡಕ್ ಅಂದ್ರ ಅವ್ರ ಏನ್ ಮಾಡಿದ್ರು, ಎಷ್ಟು 1 ಮಿಲಿಯನ್ 5 ಮಿಲಿಯನ್ ಇತ್ತದ ತಮ್ನೇಲ್ ಮಾಡಿ ಕಳಿಸ ಅಂತಂದ್ರ ಅವ್ರು ಒಂದೇ ಶಾಟಿಗೆ ಅವ್ರಿಗೆ ಇಷ್ಟ ಆಗ್ಬಿಡುತ್ತೆ. ಅವ್ರ ಹೆಂಗಂದ್ರ ಡೈರೆಕ್ಟರ್ ಅವ್ರದ ನಂದು ಮೈಂಡ್ ಸೆಟ್ ಸೇಮ್ ಐತಿ. ಅವ್ರ ಏನಂದ್ರ ಅವ್ರು ನಂಗೆ ಏನೂ ಹೇಳೋದಿಲ್ಲ, ಮೇಘರಾಜ್ ನಂಗೆ ಇದೆ ಈ ಸಾಂಗ್ ಹಿಂಗ್ ಸೀನ್ ಐತಿ ಹಿಂಗೈತಿ ಅವ್ರು ಹೇಳಿದ್ರು ಮುಗಿದ್. ನಾನ ರಿಸರ್ಚ್ ಮಾಡಿ ನಾ ಇದುವರೆಗೂ ಇಷ್ಟು ಪೋಸ್ಟರ್ ಕೊಟ್ಟೇನಿ, ಅವ್ರು ಒಂದು ಚೇಂಜಸ್ ಹೇಳಿಲ್ಲ. ಮ್ಯಾಚ್ ಆಗ್ಬಿಟ್ಟೈತಿ. ಅವ್ರು ಹಿಂಗ್ ಹೇಳ್ಕೊಲೆ ಡನ್ ಮೇಘರಾಜ್ ಡನ್. ಇವನ್ ಟೈಟಲ್ ಎಲ್ಲ ಜಮ್ಮ ಪೋಸ್ಟರ್ ನೋಡ್ ನನ್ ಮೇಡಮ್, ಅದೊಂದು ಯೆಲ್ಲೋ ಕಲರ್ ತಡೇರೆ ಐತ, ಹಿಂಗ ಬಾಳ್ ಮಾಡಿದೇನಿ. ಆದ್ರ ರಿಲೀಸ್ ಆಗಿಲ್ಲ ಇನ್ನ. ರಿಲೀಸ್ ಆಗಿಲ್ಲ. ಆಮೇಲೆ ಡಿಟ್ಟೋ ಅವ್ರದ್ದು ಮಾಡಿದ್ದೆ, ಅಷ್ಟೇ ವಿಷಯ ಮಾಡಿದ್ದೆ. ಅಷ್ಟೇ ವಿಷಯ ಅಂತ ಐತಿ ಅಲ್ಲ, ಅದು ಮಾಡಿದ್ದೆ. 1-2-3 ಮಾಡಿದ್ದೆ, ಇನ್ನೂ ರಿಲೀಸ್ ಆಗಿಲ್ಲ. ಮಾಡೋದು ಮತ್ತೆ ಇವ್ರದ್ರಿ MC ಬಿಜು ಅವ್ರದ್ದು ಯಾವ ಪ್ರಾಜೆಕ್ಟ್ ಇಲ್ಲ ಈಗ, ನೆಕ್ಸ್ಟ್ ಬರೋದೈತಿ. ಸೊ ಇದ್ರ ನಡಕ್ ನೀವು ಕಾಂತಾರ ವರ್ಕ್ ಮಾಡ್ತಾರಂತ? ಹೌದು. ಹೆಂಗೈತೆ ಅಲ್ಲಿಂದ ಹಿಂಗ್ ವರ್ಕ್ ಮಾಡತ್ತಿದ್ದೆ. ನಾನ್ ಬೆಂಗಳೂರಿಂದ ನಮ್ ಫ್ರೆಂಡ್ ಇದಾರೆ, ಅವ್ರದ್ದು ಒಂದ್ ಕಂಪ್ನಿ ಐತಿ ಏಜೆನ್ಸಿ. ಅವಾಗಿಂದ ಪರಿಚಯ ಐತಿ. ಅವ್ರು ನಮ್ಗೆ ವರ್ಕ್ ಕೊಡ್ತಿದ್ರು. ಅವ್ರಿಗೆ ಹೆಂಗ್ ಕಾಂಟ್ಯಾಕ್ಟ್ ಇದ್ವು ಅಂದ್ರೆ ಚಲೋ ಕಾಂಟ್ಯಾಕ್ಟ್ಸ್ ಇದ್ವು. ಎಲ್ಲ ಮೇನ್ ಲೀಡ್ RCB ಇದೆಲ್ಲ ವರ್ಕ್ ಮಾಡ್ತಾರ. ಹಿಂಗ ರಿಷಬ್ ಶೆಟ್ಟಿ ಬ್ಯಾಕ್ ಅಂಡ್ ಟೀಮ್ ಐತಿ, ಅವ್ರದೆಲ್ಲ ವರ್ಕ್ ಮಾಡ್ತಿದ್ರ. ಅಂದ್ರೆ ರಿಷಬ್ ಶೆಟ್ಟಿ, ನೀವೊಂದು ರಿಷಬ್ ಶೆಟ್ಟಿ ಫಿಲ್ಮ್ಸ್ ಅವಾಗ ಒಂದು ಪೋಸ್ಟರ್ ಮಾಡಿದ್ರೆ? ಅದೇ ರಿಷಬ್ ಶೆಟ್ಟಿ ಅವ್ರದ್ದು ಕೆರಾಡಿ ಫಿಲ್ಮ್ ಸ್ಟುಡಿಯೋ ಅವ್ರದ್ದು ಸ್ಟುಡಿಯೋ ಐತಿ. ಅವ್ರ ಬ್ಯಾಕ್ ಎಂಡ್ ಎಲ್ಲ ಅವ್ರದ್ದು ಡಿಸೈನ್ ಮಾಡ್ತಾರ. ಅವ್ರ ಏಜೆನ್ಸಿ ಐತಿ. ಅವ್ರು ಮಾಡಿ ನಂಗ ನಮ್ ಫ್ರೆಂಡ್ ಇಂದ ಕೊಟ್ಟಿದ್ರು. ಆಮೇಲೆ ವರ್ಕ್ ಕೊಟ್ಟಿದ್ರ. ನಾನು ಅವ್ರ ಸೋಷಿಯಲ್ ಮೀಡಿಯಾ ಡಿಸೈನ್ಸ್ ಮಾಡೇನ್ರಿ. ರಿಷಬ್ ಶೆಟ್ಟಿ ಅವ್ರದ ಮಾಡಿದ್ದೆ. ಹಿಂಗ 2-3 ಇದಾವ. ನಾನು ಅದು ಪೋಸ್ಟ್ ಅಫಿಷಿಯಲಿ ನಾನ್ ಶೇರ್ ಮಾಡಕ್ ಆಗೋದಿಲ್ಲ. ಅಂತ ಪೋಸ್ಟರ್ಸ್ ಇದಾವ. ಕಾನ್ಫಿಡೆನ್ಷಿಯಲ್ ಇರ್ತಾವ. ಮತ್ತ ಅವ್ರ ಹಿಂಗ ಹೆಸರು ನಮ್ದು ಬರೋದಿಲ್ಲ ಅಲ್ಲಿ. ಅದೊಂದ್ ಇರ್ತೈತಲ್ರಿ, ಈಗ ವಿಡಿಯೋ ಎಡಿಟ್ ಮಾಡಿರ್ತೀರಿ, ಅಲ್ಲಿ ಗೊತ್ತಾಗೋದಿಲ್ಲ, ನಿಮ್ಗೆ ಕ್ರೆಡಿಟ್ಸ್ ಕೊಡೋದಿಲ್ಲ. ಮತ್ತೆ ಅದನ್ನ ನಿಮ್ಗೆ ಇನಿಷಿಯಲಿ ಡಿಸ್ಕಸ್ ಮಾಡ್ತಾರ ನಿಮ್ ಜೋಡಿ? ಇಲ್ಲ, ಅದ್ ಹಾಕ್ತೇವೆ ಅಂತಾರ್ರಿ. ಯಾಕೋ ಆಗ್ತಾವ ಅಂತಾರ, ಬಟ್ ಒಂದಿಷ್ಟು ಹೆಸರು ಕಾನ್ಫಿಡೆನ್ಷಿಯಲ್ ಇಡ್ತಾರ ಅವ್ರ. ಅದ್ ಅವ್ರವ್ರದ್ದು ಇಂಟರ್ನಲ್ ಇರ್ತಾವ. ಯಾಕಂದ್ರೆ ಅಲ್ಲಿ ಟೀಮ್ ಇರ್ತೈತಲ್ಲ, ಒಬ್ಬರು ಅಂತ ಹಿಂಗ್ ಹಾಕೋದಿಲ್ಲ. ಅಂದ್ರೆ ನೀವು ಥರ್ಡ್ ಪಾರ್ಟಿಯಲ್ಲಿ? ಥರ್ಡ್ ಪಾರ್ಟಿ ಐತಲ್ಲ, ಅವ್ರ ಟೀಮ್ ಇಂದ ಮತ್ ನಂಗೆ ಸಪ್ರೇಟ್ ಕೊಟ್ಟಿದ್ರು. ಈಗ ನನ್ಗೇನೋ ಕೆಲಸ ಬಂತು, ನಾನ್ ನಿಮಗ್ ಕೊಡೋದು, ನಾ ಡೈರೆಕ್ಟ್ ಕಾಂಟ್ಯಾಕ್ಟ್ ಫಿಲ್ಮ್ ಟೀಮ್ ಹಂಗಿರ್ತೈತಿ. ಅಂದ್ರ ಅವ್ರದೇ ಟೀಮ್ ಇರ್ತೈತಿ, ನಂಗೆ ಇವ್ರು ಕೊಡ್ತಿದ್ರೆ.
ಅದ್ ಮಾಡಿದೆ. ನಾನ್ ಎಲ್ಲೋ ಕಾಲೇಜ್ದಾಗ ಇದ್ದೆ, ಕಾಲೇಜ್ದಾಗ ಹಿಂಗ್ ಕ್ಲಾಸ್ ಇತ್ತು, ಹೇಳಿದೆ ಹಿಂಗ ಮೆಸೇಜ್ ಬಂದಿತ್ತು ನಂಗೆ, ಹಿಂಗ ನೋಡಿದೆ ರಿಷಬ್ ಶೆಟ್ಟಿ ಮ್ಯಾನೇಜರ್ ಅಂತ ಹಿಂಗ್ ಬಂತ್ ನಂಗ, ಅಂದ್ರೆ ಟ್ರೂ ಕಾಲರ್ದಾಗ ಬಂತು. ನಾನು ಶಾಕ್. ಅವಾಗ ಏನಿಲ್ಲ, ಅವಾಗ ಕಾಲೇಜ್ ಅರ್ಧ ದಿನ ಬಿಟ್ಟು ಹೋಗ್ಬಿಟ್ಟೆ ನಾನು. ನಾನ್ ನಿಮ್ ಜೊತೆ ಮಾತಾಡ್ಬೇಕು, ನಾ ಶಾಕ್ ಆಗ್ಬಿಟ್ಟೆನಿ. ಹೋಗಿ ಡೈರೆಕ್ಟ್ ಕಾಲ್ ಬಂದಿತ್ತು. ಡೈರೆಕ್ಟ್ ಕಾಲ್ ಬಂತ, ಹಿಂಗ್ ಮೇಘರಾಜ್ ಹಿಂಗ್ ಮಾಡೋದಿತ್ತು, ನಿಮ್ ರೆಫರ್ ಬಂತ. ಅವ್ರು ಯಾರೋ ರೆಫರ್ ಮಾಡಿದ್ರ, ನಮ್ ಫ್ರೆಂಡ್ ಅವ್ರು ರೆಫರ್. ಹಿಂಗ ಕಾಂತಾರದ 1 year ಸೆಲೆಬ್ರೇಷನ್ ಅದು ವಿಡಿಯೋ ಮಾಡೋದೈತಿ, ಎಡಿಟ್ ಮಾಡೋದೈತಿ, ಒಂದ್ 2 days ಅಷ್ಟೇ ಟೈಮ್ ಐತಿ, ಡೆಡ್ಲೈನ್ ಭಾಳ ಟೈಟ್ ಇತ್ತು. ಮತ್ತೆ ರಿಸರ್ಚ್ ಭಾಳ ಇತ್ತು ಆ ವಿಡಿಯೋಗೆ, ಯಾಕಂದ್ರೆ 1 year ಏನೇನ್ ಮೂವಿ ಪ್ರೀ ಪ್ರೊಡಕ್ಷನ್, ಸೆಲೆಬ್ರೇಷನ್, ಎಲ್ಲಾ ರಿವ್ಯೂಸ್ ಎಲ್ಲಾ ರಿಸರ್ಚ್ ಮಾಡಿ ಮಾಡೋದಿತ್ತು. 1 day ಕುಂತ ಅದನ್ನ ಈ ಕಾಲೇಜ್ ಅರ್ಧ ಬಿಟ್ಟೆ ನಾನು 2 ದಿವ್ಸ. ಹೋಗಿ ಕಾಲ್ ಮಾಡಿ ಫಿಕ್ಸ್ ಮಾಡಿದ್ರು, ನೀವ ಮಾಡ್ಬೇಕಂತ ಮಾಡಿದ್ರು. ಆಮೇಲೆ ಮಾಡಿ 1 day ಅಂತೂ ಫುಲ್ ನೈಟ್ ಎಲ್ಲ ಕುಂತ ಮಾಡಿದೆ, ರಿಸರ್ಚ್ ಮಾಡಿದೆ, ಎಡಿಟ್ ಮಾಡಿದೆ. ಅವ್ರಿಗೆ ಇಷ್ಟ ಆಯ್ತು. ಸೊ ನೀವು ಒಬ್ರ ಇದ್ರ ಅದಕ್ಕೊಂದ್ ಏನಾರ ಟೀಮ್ ಕ್ರಿಯೇಟ್ ಮಾಡ್ಕೊಟ್ಟಿದ್ರು? ನೀವು ಒಬ್ರ ಇದ್ರ? ನಾನು ಒಬ್ಬ ಇದ್ದೆ. ಯಾವಾಗ ನನ್ ಸಂಕೇತ್ ಅಂತ, ಈಗ ನನ್ ಪಾರ್ಟ್ನರ್ ಇದಾನ ಸಂಕೇತ್, ಅವನು ಬಂದ ಹೆಲ್ಪ್ ಮಾಡಿದ ಅದಕ್ಕ ರಿಸರ್ಚ್ ಮಾಡಕ. ಎಷ್ಟು ನಿಮಿಷದ ವಿಡಿಯೋ ಐತ್ರಿ ಅದು? ಅದ ಐ ಥಿಂಕ್ 10 ನಿಮಿಷದೇನೋ, 10 ನಿಮಿಷದ. ಅದ್ ಮಾಡಿ ನಾ ಕಳ್ಸಿದ್ಮೇಲೆ ಮತ್ ಅವ್ರು ಇನ್ನೂ ಆಡ್ ಆನ್ ಮಾಡಿದ್ರು ಎಡಿಟ್. ಯಾಕಂದ್ರೆ ಮತ್ ಅವ್ರು ಕಳ್ಸಿದ್ರು ನಂಗ. ಬಿಫೋರ್ ಎಲ್ಲ ಸೋರ್ಸಸ್ ಕೊಟ್ಟು ಮಾಡ್ತಾರೆ, ಸೋರ್ಸಸ್ ಎಲ್ಲ ಕೊಟ್ಟಾರ. ಅದು ಬೆಸ್ಟ್. ಆಮೇಲೆ ಕಾಂತಾರ ಜೋಡಿ ವರ್ಕ್ ನಡೀತಾ. ಆಮೇಲೆ ಅವ್ರಿಂದ ನಾವ್ ಬೇರೆ ವರ್ಕ್ಸ್ ಕೊಡಾಕತ್ರು. ಅವ್ರ ಕೆರಾಡಿ ಸ್ಟುಡಿಯೋದಿಂದ ಅವ್ರಿಗೆ ಯಾವ ಮೂವಿ ಪ್ರಮೋಷನ್ ಬರ್ತಾವಲ್ಲ ಅವಾಗ ನಮ್ಗೆ ಕೊಡಕ್. ಇನ್ನು ಮಾಡಾಕತ್ರ ವರ್ಕ್. ಹೌದು, ಈಗೂ ಇನ್ನೂ ಕಾಂಟ್ಯಾಕ್ಟ್ ಇದಾರೆ. ಇನ್ನು ಮೊನ್ನೆ ಆದ್ರೂ ಮಾತಾಡಿದೆ ಅವ್ರಿಗೆ. ಇನ್ನು